ಶ್ರೀನಿವಾಸಗುರು ವಂದೇ ವೇದಾಂತದ್ವೈತಾರ್ಥಂ ವಾಯುಲಿಂಗಂ ವರದಾರಿತಂ ವಾತ್ಸಲ್ಯಾದಿಗುಣೋ ವಾಸವೃತೆ ಶ್ರೀರಂಗದೇಶಿಕಂ ಶ್ರೀಶೈಲೇಶದಯಾ ಪಾತ್ರಂ ದೀಪವ್ಯಾದಿನಾಂ ವಂದೇ ರಂಗಜಾಮಾರ್ಗಂ ರಾಮಾನುಜದಯಾ ಪಾತ್ರಂ ಜ್ಞಾನವೈರಾಗ್ಯಭೂಷಣಂ ಶ್ರೀಮದ್ವೆಂಕಟನಾಥಾರ್ಯಂ ವಂದೇ ವೇದಾಂತದೇಶಿಕಂ ಲಕ್ಷ್ಮೀನಾಥಸಮಾರಂಭಾಂ ನಾಥಯಾಮುನಮಧ್ಯಮಾಂ अस्मदाचार्यपर्यन्तां वन्दे गुरुपरम्परां यो नित्यमच्युतपदाम्बुजयुग्मरुग्म व्यामोहतस्तदितराणि तृणाय मेने अस्मद्गुरोर्भगवतो जतेरिसिन्धोः रामानुजचरणं शरणं प्रपद्ये माता पिता योगेश्वर्या विभूतिः सर्वं यदेव नित्यमदन्वयानाम् आद्यपर्वते रमणाभिरामं श्रीमद्कलङ्गिरिवलं प्रणमामि मूर्ध्ना भूतं सरश्च महदाहवयकट्टनाथ कुलशेखर योगिवाहन भक्तांग्रेणुपरकालेन्द्र मिश्रान् श्रीमत्पराङ्कुशमुनिं प्रणतोऽस्मि नित्यं वेङ्कटादिसमं ब्रह्माण्डे नास्ति किञ्चन वेङ्कटेशसमो देवो न भूतो न भविष्यति आलैले निरयमेलवके व्रैमार्पा निहरिल पुरयावलहमो तुडयाय एन्नैयाळ्वाने नेरिरमलर मुनिकण्ण तिरुवेङ्कटराये புகழ்வனில்லாடியேன் நடிக்கீழ் அமர்ந்து புகுந்தேனே ஸ்ரீ விஷ்ணுசித்த குலநந்தன கல்பவல்லி ஸ்ரீரங்கராஜ ஹரிச்சந்தன யோக திருஷ்யாம் சாட்சாத் க்ஷமா கருணையா கமலாபிமான்யாம் கோதாமரண்ய சரணம் சரணமம் பிரபத்யே கர்கடேபூரபுல்யாம் துளசீகானனோத்பவாம் பாண்டியே விஸ்வம்பரா கோதாம் வந்தே ஸ்ரீரங்கநாயகீம் நீலாதுங்கஸ்தனகிரிதடே சுப்தம் உத்போத்ய கிருஷ்ணம் पारात्यं श्रुतिशतशिरसिद्धमध्यापयन्ति स्वोच्छिष्टायां वेङ्कटपुण्यावलात्कृत्य गोदातस्यै नमैवायूयः अन्नवयल् पुதுவை ஆண்டாளரங்கற்கு வண்ண திருப்பாவை பல்கதி இன்னிசையால் பாடி கொடுத்தாள் மாலை பூமாலை சூடி கொடுத்தாளை கொடியே தொல்பாவை ஆடி உள்ள பல்வழியால் நாடி நீவே கடல் சென்னை விதி என்னது மாற்றம் நான் கடவா வண்ணமே நல்கு பாசுர உங்கள் புள்ளை கடை தோட்டத்து பாவியுள் செங்குள் நீர்வாய் நெகிழ்ந்த ஆம்பல்வாய் பூமினகான் செங்கல் படி கூரை வெண்பல் தவத்தவர் தங்கண் திருக்கோயில் செங்கடுவான் நோயினால் எங்களை முன்னம் எழுப்புவார் வாய் பேசும் நங்காய் எழுந்திராய் நாடாதாய் நாமுடையாய் எங்கொடு சக்கரமேந்தும் தொடக்கையன் பங்கைய கண்ணாலை காடேலோர் ಎಂಬಾವಾಯ್. ಈ ಭಾಷಣದಲ್ಲಿ ಭಗವಂತನ ಅನುಭವವನ್ನು ಪಡೆದಿರೋಳಾದಂತಹ ಮಹಾಸಂಪನ್ನೆಯಾದಂತಹ ಗೋಪಿಕಾಸಿಯರನ್ನ ಇಲ್ಲಿ ಗೋದೆ ಎಬ್ಬಿಸ್ತಾ ಇದ್ದಾರೆ. ಇದನ್ನ ನಾವು ಯಾವ ರೀತಿ ನಮಗೆ ಹೋಲಿಸಿಕೊಳ್ಬೇಕು ಅಂತ ಅಂದರೆ, ಇಷ್ಟು ದಿನ ನಾವು ಭಗವದ್ ಧ್ಯಾನವನ್ನ ಮಾಡಿರೋದರಿಂದ ನಾವು ಭಗವನ್ ನಾಮ ಸ್ಮರಣೆಯ ಐಶ್ವರ್ಯವಂತರಾಗಿದ್ದೀವಿ. ನಾವು ಸ್ವರ್ಗ ಅಂದರೆ ಇಂದ್ರಲೋಕವಲ್ಲ, ಅವನನ್ನು ಪಡೆಯುವ, ಅವನ ನಾಮಸ್ಮರಣೆಯನ್ನು ಪಡೆಯುವ ಭಾಗ್ಯವೇ ಸ್ವರ್ಗ, ಅವನ ಸಾನ್ನಿಧ್ಯವನ್ನು ಪಡೆಯುವ ಭಾಗ್ಯವೇ ಸ್ವರ್ಗ. ಹಾಗೆಯೇ ಐಶ್ವರ್ಯ ಅಂದರೆ ಅವನ ನಾಮ ಸ್ಮರಣೆಯಿಂದ ನಮಗೆ ಬಂದಿರುವಂತಹ ಗುಣಗಳು, ಅವುಗಳೇ ನಮಗೆ ಐಶ್ವರ್ಯಗಳು. ಆ ರೀತಿಯಾದಂತಹ ಉನ್ನತ ಐಶ್ವರ್ಯವನ್ನು ಪಡೆದಿರುವಂತಹ ಗೋದೆಯನ್ನು ಇಲ್ಲಿ ಎಬ್ಬಿಸ್ತಾ ಇದ್ದಾಳೆ. ಉಂಗಳ್ ಉಳ್ಳೈ ಕಡೆ ತೋಟತ್ತು ಬಾವಿಯುಳ್, ನಿಮ್ಮ ಉಳ್ಳೈ ಕಡೆ ಮನೆಯ ಹಿಂಭಾಗದಲ್ಲಿ ಇರುವ ಬಾವಿಯಲ್ಲಿ செங்குள் நீர்வாய் நெகிழ்ந்து ಅಂಬರ್ವಾಯ್ ಹೂವಿನಹ, ಕೆನ್ನೈದಿಲೆ ಮುಚ್ಚಿಕೊಂಡಿದೆ. ಕೆನ್ನೈದಿಲೆ ಹೂವು ಬಾಯನ್ನು ಮುಚ್ಚಿದೆ. ಅಂಬರ್ವಾಯ್ செங்குள் ವಾಯ್ ನೆಹಳ್ದು, ಕಮಲದ ತಾವರೆ ಹೂಗಳು ಬಾಯಿ ಬಿಟ್ಟಿದೆ, ಕೆಂದಾವರೆ ಹೂಗಳು ಮುಚ್ಚಿಕೊಂಡಿವೆ. ಅಂದರೆ ಕೆಂದಾವರೆ ಹೂವು ಅರಳೋದು ಚಂದ್ರೋದಯ ಆದಾಗ, ಅಂದರೆ ರಾತ್ರಿ ಆದಾಗ. ತಾವರೆ ಹೂವು, ಕಮಲದ ಹೂವು ಅರಳೋದು ಸೂರ್ಯ ಬಂದಾಗ. ಹಾಗಾಗಿ ಇದರ ಅರ್ಥ, ಕಮಲದ ಹೂವು ಅರಳಿದೆ ನಿಮ್ಮನೆ ಹಿಂದಿನ ಬಾವಿಯ ತೋಟದಲ್ಲಿ, ಕಮಲದ ಹೂವು ಅರಳಿದೆ, ಕೆಂದಾವರೆ ಮುಚ್ಚಿದೆ ಅಂದರೆ ರಾತ್ರಿ ಕಡೆ ನಿಮ್ಮನೇಲೇ ಇರೋ ಗುರುತು
ಗೊತ್ತಾಗಿಲ್ವಾ, ಇನ್ನು ಮಲಗಿದೆಯಲ್ಲ. ಅದಕ್ಕೆ ಅವಳು ಹೇಳ್ತಾಳೆ, ನಮ್ಮನೆ ಹಿಂದುಗಡೆ ಇರೋಂಥದ್ದು ನಿಮಗೆ ಗೊತ್ತು. ನೀವೇ ಹೇಳದಂಗೆ ನೀವು ಬಂದು ನಿಂತಿರೋದು ನಮ್ಮ ಮನೆಯ ಮುಂಬಾಗಿಲಲ್ಲಿ ಬಂದು ನಿಂತಿದ್ದೀರಾ. ರಾಮನ ಸ್ಮರಣೆಯನ್ನ ಕೃಷ್ಣನ ಸ್ಮರಣೆಯನ್ನ ಮಾಡಿ ನಮ್ಮಗಳನ್ನೆಲ್ಲ ಎಬ್ಬಿಸ್ತಾ ಇದ್ದೀರಾ. ಆದ್ರೆ ನಮ್ಮನೆ ಹಿಂದೆ ಇರುವಂತಹ ಹೂವಿನ ಬಗ್ಗೆ ನಿಮಗೆ ಗೊತ್ತು, ಅಲ್ಲಿ ಯಾರು ನೀವು ಹೋಗಿಲ್ವಲ್ಲ ಅಂತ ಅಂದ್ರೆ ಅವಳು ಹೇಳ್ತಾಳೆ, ಪುಷ್ಪದ ಸ್ವಭಾವ ಅಂದ್ರೆ ಹೂವಿನ ಸ್ವಭಾವ, ಪಶು ಪಕ್ಷಿಗಳ ಸ್ವಭಾವ, ಎಲ್ಲದರ ಸ್ವಭಾವಗಳು ಒಂದೇ. ಮನುಷ್ಯನ ಸ್ವಭಾವದಂತೆ ಅದು ಒಂದಕ್ಕೊಂದು ಬದಲಾಗಲ್ಲ. ಹೇಗೆ ಕಮಲದ ಹೂವು ಇಡೀ ಊರಲ್ಲೇ ಅರಳಿದೆ, ಬೆಳಗಾಗಿದೆ ಅಂದ್ರೆ ಸೂರ್ಯೋದಯ ಆಗಿದೆ ಅಂತ ಅಂದ್ರೆ ನಿಮ್ಮನೇಲೂ ಅದು ಆಗಿರ್ಲೇಬೇಕು. ಅದಕ್ಕೋಳು ಹೇಳ್ತಾಳೆ, ನೀವು ಅಲ್ಲಿಂದ ನೋಡ್ಕೊಂಡ್ ಬಂದಿದ್ದೀರಾ ಅಂದ್ರೆ ನಿಮ್ಮ ಮುಖದ ಪ್ರಕಾಶಕ್ಕೆ ಅರಳಿದೆ, ಇಲ್ಲಾಂದ್ರೆ ನೀವೇ ಅರಳಿಸಿ ಬಂದಿದ್ದೀರಾ. ನಿಮಗೆ ಕೃಷ್ಣನನ್ನು ನೋಡೋ ತುಂಬಾ ಕೌತುಕ ಇರೋದ್ರಿಂದ ನನ್ನ ನೆಪಸಕ್ಕೋಸ್ಕರ ಬೇಗ ಬಂದಿದ್ದೀರಾ. 1-2 ಹೂವಾದ್ರೆ ಅರಳಿಸ್ಬೋದು, ಇಡೀ ಊರಿನಲ್ಲೇ ಕಮಲದ ಪುಷ್ಪಗಳೆಲ್ಲ ಅರಳಿದೆ. ಅದನ್ನ ನೋಡಿನೇ ನಿಮ್ಮನೆಯಲ್ಲಿರೋ ಹೂವು ಕೂಡ ಅರಳೇ ಇರುತ್ತೆ. ಅಂದ್ರೆ ಅರ್ಥ, ನಮ್ಮ ಮನಸ್ಸು ಭಗವಂತನ ಧ್ಯಾನದಿಂದ ಅವನ ನಾಮಗಳಿಂದ ಅರಳಿದೆ, ಹೃದಯ ಕಮಲ ಅರಳಿದೆ, ನಮ್ಮದೇ ಅರಳಿದೆ ಅಂತ ಅಂದಮೇಲೆ ಇಲ್ಲಿರೋಳು ಭಗವದ್ ಗುಣ ಸಂಪನ್ನೆ, ಐಶ್ವರ್ಯವಂತೆ, ಅವಳಿಗೂ ಅರಳಿರ್ಲೇಬೇಕಲ್ಲ. ಆದರೆ ಅವಳು ಭಗವದ್ಧ್ಯಾನದ ಚಿಂತನೆಯಲ್ಲಿ ಅವಳು ಮಲಗಿದ್ದಾಳು, ಎದ್ದಿಲ್ಲ, ಇವರ ಜೊತೆ ಬಂದು ಸೇರಿಲ್ಲ. ಆ ರೀತಿಯಾದ ಹೋಲಿಕೆಯನ್ನು ಕೊಟ್ಟು ಅವಳನ್ನ ಎಬ್ಬಿಸ್ತಾ ಇದ್ದಾಳೆ. ಹಾಗಾದ್ರೆ ಬೆಳಗಾಗಿದೆ, ಅದಕ್ಕೆ ಅದು ಒಂದೇನಾ ಗುರ್ತು. செங்கல் கொடிக்கூரை வெண்பல் தவத்தவர் தங்கன் திருக்கோயில் செங்கிடுவான் போகினார். ಹುಳ್ಳಂ ಚಿಲಮಿರಾಗಾಣ್ ಆ ಭಾಷಣದಲ್ಲಿ ಹೇಳಿದಂಗೆ ಭಗವಂತನ ದೇವಸ್ಥಾನ ಇದೆ ಅಂತ ಅಂದ್ರೆ ಸೂರ್ಯೋದಯ ಆಗ್ತಿರಂಗನೆ ಅಲ್ಲಿ ಘಂಟಾನಾದ ಮೊಳಗುತ್ತೆ, ಶಂಖನಾದ ಮೊಳಗುತ್ತೆ, ಆ ರೀತಿಯ ಶಬ್ದಗಳು ಬರುತ್ತೆ. ಅದೇ ರೀತಿ ಇಲ್ಲೂ ಕೂಡ ಶಂಕಲ್ ಕೊಡಿಕೂರೈ, ಕಾವಿಯ ಬಣ್ಣದ, ಶಂಕಲ್ ಅಂದ್ರೆ ಇಟ್ಟಿಗೆ, ಆ ಇಟ್ಟಿಗೆಯ ಬಣ್ಣದ ವಸ್ತ್ರವನ್ನ ಧರಿಸಿರುವವರು ಅಂದ್ರೆ ಸನ್ಯಾಸಿಗಳು. ಮತ್ತೆ ಅವರನ್ನ ವೆಣ್ಪಲ್ ತವತ್ತವರ ಅಂತ ಹೇಳ್ತಾ ಇದ್ದಾರೆ, ಅಂದ್ರೆ ಬಿಳಿಯಾದ ಹಲ್ಲುಗಳುಳ್ಳವರು. ಅಂದ್ರೆ ಇಲ್ಲಿ ಹೇಳ್ತಾರೆ ಸನ್ಯಾಸಿಗಳಿಗೆ ಹಲ್ಲು ಬೆಳ್ಳಗಿರ್ಬೇಕಂತ. ಏನಕ್ಕೆ ಅಂದ್ರೆ ಅವರಿಗೆ ವಿಳೆದೆಲೆಗಳಾಗಿ ಬೇರೆದನ್ನ ಹಾಕುವಂತಹ ಚಟಗಳು ಇರಬಾರ್ದು. ಸನ್ಯಾಸಿಗಳಿಗೆ ಯಾವುದೇ ಚಟಗಳು ಇರಬಾರ್ದು. ಅದು ಹಲ್ಲಲ್ಲಿ ಗೊತ್ತಾಗುತ್ತೆ. ಸಾಮಾನ್ಯವಾಗಿ ನೋಡಿ ಯಾವುದೇ ಚಟ ಇದ್ರೂ ಹಲ್ಲಿಂದ ಬೇಗ ಗೊತ್ತಾಗುತ್ತೆ. ವಿಳೆದೆಲೆ ಹಾಕೋದು ಅಲ್ಲ, ಅದು ಹಲ್ಲೆಲ್ಲ ಕೆಂಪಾಗಿ ಹೋಗಿರುತ್ತೆ. ಇವರು ಪಾನ್ಪರ ಆಗೋದು ಸದಾ ವಿಳೆದೆಲೆ ಇನ್ನು ಹಾಕ್ತಾರೆ ಅಂತ ಸುಲಭವಾಗಿ ಗೊತ್ತಾಗುತ್ತೆ. ಆ ರೀತಿಯಲ್ಲ ಆ ಸನ್ಯಾಸಿಗಳ ಹಲ್ಲುಗಳು ಬೆಳ್ಳಗಿದೆ ಅಂತ ಹೇಳ್ತಾ ಇದ್ದಾರೆ. ಇದರ ಇನ್ನೊಂದು ಒಳಗಡೆ ಅರ್ಥ ಏನು ಅಂತ ಅಂದ್ರೆ ನಮ್ಮ ಬಾಯಿ ಯಾವಾಗಲೂ ಶುದ್ಧವಾಗಿರಬೇಕು. ರಥದ ಆರಂಭದಲ್ಲಿ ಗೋದೆ ಹೇಳಿದ್ದಾಳೆ, ಯಾವುದೇ ರೀತಿಯ ಚಾಡಿ ಮಾತುಗಳನ್ನ ಆಡಲ್ಲ, ಬೇರೆಯವರಿಗೆ ಮನಸ್ಸನ್ನ ನಾವು ನೋಯಿಸಲ್ಲ ಅಂತ ಗೋದೆ ಹೇಳಿದ್ದಾಳೆ. ಮನಸ್ಸು ಶುದ್ಧಿ, ವಾಕ್ ಶುದ್ಧಿ ಎರಡೂ ಇರಲೇಬೇಕು ನಾವು ಯಾವುದೇ ವ್ರತಗಳನ್ನು ಮಾಡಬೇಕಾದ್ರೆ. ಆದರೆ ನಮ್ಮ ಜೀವನನೇ ಒಂದು ವ್ರತ, ಅವನ ಬಳಿಗೆ ಹೋಗುವಂತಹ ಒಂದು ವ್ರತ ನಮ್ಮ ಜೀವನ. ಹಾಗಾಗಿ ಈ ವಾಕ್ಶುದ್ಧಿ ಅನ್ನೋದು ನಮಗೆ ಸದಾ ಕಾಲ ಇರಲೇಬೇಕು. ನಮಗೆ ಶಯ್ಯಾದನ ಶಯ್ಯೋ ಅಂತ ಹೇಳುದು, ತೀಕುರಳೈ ಸೊನ್ನೋದೋ, ನಮ್ಮ ಹಿರಿಯರು ಹಾಕಿಕೊಂಡ ದಾರಿನಲ್ಲೇ ಬರ್ತೀವಿ. ತೀಕುರುಳೈ, ಮತ್ತೊಬ್ಬರ ಮನಸ್ಸಿಗೆ ನೋವುಂಟಾಗುವ ಮಾತುಗಳನ್ನ ನಾವು ಇದರಲ್ಲಿ ಹೇಳೋದೇ ಇಲ್ಲ ಅಂತ ಹೇಗೆ ಬೋಧೆ ಹೇಳಿದ್ದಾಳೆ. ಆ ರೀತಿಯಾಗಿ ಸನ್ಯಾಸಿಯಾದವರಿಗೆ ಸದಾ ಕಾಲ ವ್ರತ. ಅವರ ಹಲ್ಲು ಅಷ್ಟೊಂದು ಶುಭ್ರವಾಗಿದೆ ಅಂತ ಅವಳು ಹೇಳ್ತಾ ಇದ್ದಾಳೆ ಅಂದ್ರೆ ಅವರು ಅಷ್ಟೊಂದು ಶುಚಿಯಾಗಿದ್ದಾರೆ. ಅವರ ಬಾಯಿಂದ ಬರುವ ಮಾತುಗಳು ಶುಚಿಯಾಗಿರುತ್ತವೆ, ಮನಸ್ಸಿಗೆ ಹಿತವಾಗಿರುತ್ತೆ ಅಂತ ಇನ್ನೊಂದು ರೀತಿಯಲ್ಲಿ ಹೇಳುವಂತಹ ಒಂದು ಅರ್ಥ. செங்கல் படிக்கூரை வெண்பல் தவத்தவர் தங்கன் திருக்கோயில் செங்கிடுவார்
ಬೆಳಗಾಗಿರೋದಕ್ಕೆ ಇದಕ್ಕಿಂತಲೂ ಇನ್ನೂ ಒಂದು ನಿನಗೆ ದೃಷ್ಟಾಂತ ಬೇಕಾ? ಎಂಗಳೈ ಮುನ್ನ ಬೆಳಕು ಆಯ್ಪೇಶು, ನೀನು ನಾವು ವ್ರತವನ್ನ ಮಾಡಬೇಕು ಅಂತ ಮಾತಾಡ್ಕೊಂಡಾಗ ನೀನೇನು ಹೇಳಿದ್ದೆ? ನಿನಗೆ ಎಲ್ಲ ರೀತಿಯ ವ್ರತಗಳು ಗೊತ್ತು, ಕೃಷ್ಣನ ನಾಮಸ್ಮರಣೆಯ ಐಶ್ವರ್ಯವನ್ನ ಪಡೆದವಳು ನಾನು ಮೊದಲು ಎದ್ದು ಬಂದು ನಿಮ್ಮನ್ನೆಲ್ಲ ಎಬ್ಬಿಸ್ತೀನಿ ಅಂತ ಹೇಳಿದ್ದೆ. ಎಂಗಳೈ ಮುನ್ನಂ ಬೆಳಕು ವಾಯ್ಪೇಶು, ಬರೀ ಬಾಯಿ ಮಾತಾಯ್ತು. ಇನ್ನೂ ಮಲಗಿದೀಯ, ನಾನೇ ಬಂದು ನಿನ್ನನ್ನು ಎಬ್ಬಿಸ್ತಾ ಇದ್ದೀನಿ. ನೀನೆನ್ನೆ ಹೇಳಿದ್ದು ನೀನೇ ಎದ್ದು ಬಿಡ್ತೀಯ ಮುಂಚೆ ಅಂತಲ್ಲ, ಅಷ್ಟೊಂದೆಲ್ಲ ಕೊಚ್ಕೊಂಡಿದ್ಯಲ್ಲ. ಇವತ್ತಿನೂ ನೀನು ಮಲಗಿದೆಯಲ್ಲ, ಇನ್ನೂ ನೀನು ಎದ್ದಿನಲ್ಲ, ಎದ್ದೇಳ್ಬಾರ್ದ? ಎಂಗಳೈ ಮುನ್ನ ಎಡ್ಕುವಾನ್ ವಾಯ್ಪೇಶು, ನಂಗಾಯ್ ಎಳಂದಿರಾಯ್ ನಾಣಾದಾಯ್ ನಾ ಉಡೆಯಾಯ್. ನಂಗಾಯ್ ಅಂದ್ರೆ ಸಂಪನ್ನಳೆ, ಐಶ್ವರ್ಯವನ್ನು ಹೊಂದಿರುವವಳ, ಐಶ್ವರ್ಯವತಿಯಾದವಳೆ. ಎಳಂದಿರಾಯ್ ಎದ್ದೇಳು, ನಾಣಾದಾಯ್ ನಿನಗೆ ನಾಚಿಕೆನೇ ಆಗ್ತಾ ಇಲ್ವಾ? ಎದ್ದೇಳ್ತೀನಿ ನೋಡಿ. ಅಲ್ಲಿಗೆ ಹೇಳುತ್ತಿರುವ ಮಾತಿನ ದಾಟಿ ಬದಲಾಗ್ತಾ ಇದೆ. ಅವನ ಬಗ್ಗೆ ಗೊತ್ತೇ ಇಲ್ಲ ಅಂದಾಗ ಬಾವಾಯಿ ಅಂತ ಹೇಳ್ತಾಳೆ, ಮುದ್ದಿನಿಂದ ಎಬ್ಬಿಸ್ತಾ ಇದ್ದಾಳೆ. ಎಷ್ಟು ಮುದ್ದಾಗಿದೆಯಾ ನೀವು, ಎದ್ದೇಳಬಾರ್ದ? ಭಗವಂತನ ನಾಮಸ್ಮರಣೆ ಮಾಡಬಾರ್ದ ಅಂತ. ಆದರೆ ನಾವು 14ನೇ ಪಾಶುರಕ್ಕೆ ಬರೋಷ್ಟರಲ್ಲಿ ಭಗವಂತನ ನಾಮಸ್ಮರಣೆ ಏನು ಅನ್ನೋದು ಗೊತ್ತಾಗಿದೆ. ಅದು ಗೊತ್ತಾಗಿದ್ದು ನಾವು ಮಲಗೋದು ತಪ್ಪು. ಅದಕ್ಕೆ ಅವಳನ್ನು ಆ ರೀತಿ ಬೈತಾ ಇದ್ದಾಳೆ. ನಾಚಿಕೆ ಆಗೋದಿಲ್ವ ನಿನಗೆ? ಭಗವಂತ ನಾಮಸ್ಮರಣೆ ಏನು, ವ್ರತ ಏನು ಅಂತ ಗೊತ್ತಿದ್ಮೇಲೆ ಇನ್ನೂ ಮಲಗಿದೆಯಲ್ಲ. ಇದನ್ನ ಪ್ರತಿದಿನ ನಾವು ಎದ್ದೇಳಬೇಕಾದ್ರೆ ನಮ್ಮ ಮನಸ್ಸಿಗೆ ನಾವು ಹೇಳ್ಕೋಬೇಕು. ಯಾಕೆಂದ್ರೆ ಆ ಮನಸ್ಸು ಯಾವಾಗಲೂ ಅಷ್ಟೇ ಮಲ್ಕೊಳ್ಳೋದನ್ನ ಇಷ್ಟಪಡುತ್ತೆ. ಅದು ಬೆಳಗಿನ ಜಾವದಲ್ಲಿ ತುಂಬ ಮಧುರವಾಗಿರುತ್ತೆ ಆ ನಿದ್ದೆ. ಅದರಲ್ಲೂ ಧನುರ್ಮಾಸದಲ್ಲಿ ಒಂದಲ್ಲ
ಇರಬಾರ್ದು. ಭಗವಂತನ ನಾಮಸ್ಮರಣೆಯನ್ನ ಹೇಳೋದಿಕ್ಕೆ, ಅವನ ಅನುಭವವನ್ನ ಪಡೆಯೋದಿಕ್ಕೆ ನಮ್ಮಲ್ಲಿ ನಾಚಿಕೆ ಅನ್ನೋದು ಇರಬಾರ್ದು. ಹೇಗಿರ್ಬೇಕು ಅಂತ ಅಂದ್ರೆ, ವಿಸೃಜ್ಯ ಲಜ್ಜಾಂ ಯೋಗಿತೆ ಮನ್ನಾಮಾನಿ ನಿರಂತರಂ ಕುಲ ಕೋಟಿ ಸಮಾಯುಕ್ತೋ ಲಭತೆ ಮಾಮಕಂ ಪದಂ. ಅಂದ್ರೆ ವಿಸೃಜ್ಯ ಲಜ್ಜ, ಅವನ ನಾಮಸ್ಮರಣೆಯನ್ನ ಮಾಡಕ್ಕೆ ಲಜ್ಜೆಯನ್ನ ನಾವು ಬಿಡಬೇಕು. ಈಗ ಅವ್ರು ತಪ್ಪೇಳ್ಬಿಟ್ರೆ ಅವ್ರಿಗೆ ಗೊತ್ತಿರುತ್ತಲ್ಲ, ಅವ್ರೇನಾದ್ರು ಬಂದು ನನ್ನನ್ನು ಬೈದ್ಬಿಟ್ರೆ ಅದ ನಮ್ಮನ್ನು ಆಡ್ಕೊಂಡ್ಬಿಟ್ರೆ, ನಾವೆಲ್ಲ ನಮ್ಮ ಗೆಳತಿಯರೆಲ್ಲ ಒಟ್ಟಿಗೆ ಹೇಳ್ತಾ ಇದ್ದೀವಿ, ನಾ ತಪ್ಪೇಳ್ಬಿಟ್ರೆ ಅವ್ರು ಆಡ್ಕೊಂಡ್ಬಿಡ್ತಾರೆ. ಆಮೇಲೆ ಆ ರೀತಿಯಾದ ಲಜ್ಜೆ ಇರಬಾರ್ದು. ನಾವು ಅವನ ಸ್ಮರಣೆ ಮಾಡ್ತಿದ್ರೆ ನಾವು ಅವನಿಗೋಸ್ಕರ ನಾವು ಮಾಡಬೇಕು. ಇದನ್ನ ಭಗವಂತನೇ ಹೇಳಿದ್ದಾನೆ. ವಿಸೃಜ್ಯ ಲಜ್ಜಾ ಯೋಗಿತೆ ಮನ್ ನಾಮಾನಿ ನಿರಂತರಂ. ನನ್ನ ನಾಮಸ್ಮರಣೆಯನ್ನ, ನನ್ನ ನಾಮ ಸಂಕೀರ್ತನೆಯನ್ನ ಲಜ್ಜೆಯನ್ನ ಬಿಟ್ಟು ಯಾವ ಭಕ್ತರು ಮಾಡುತ್ತಾರೋ ಅವರು ಕುಲಕೋಟಿ ಸಮಾಯುಕ್ತೋ ಲಭತೆ ಮಾಮಕಂ ಪದಂ. ಕುಲಕೋಟಿಗಳೊಂದಿಗೆ ಅಂದ್ರೆ ಅವರ ಪಿತೃಗಳೊಂದಿಗೆ ನನ್ನ ಪರಮಪದವನ್ನ ಪಡೆಯುತ್ತಾರೆ ಅಂತ ಸಾಕ್ಷಾತ್ ಭಗವಂತನೇ ಹೇಳಿರುವಂತಹ ಮಾತಿದು. ಇಲ್ಲಿ ಶೆಂಗೊಡುಂ ಚಕ್ಕರಂ ಏಂದುಂ ತಡಕ್ಕಯ್ಯನ್ ಪಂಗಯ ಕಣ್ಣಾನೆ. ದ್ವಾರಕಾನಾಥನನ್ನ ಸ್ಮರಣೆ ಮಾಡಬಹುದು. ಶೆಂಗೊಡುಂ ಚಕ್ಕರಂ. ದ್ರೌಪದಿ ಅಂತಹ ಕಾಲದಲ್ಲೂ ಅವಳು ಬಹಿಷ್ಠೆ ಆಗಿರ್ತಾಳೆ. ಹೇಗೆ ಭಗವಂತನ ಧ್ಯಾನ ಮಾಡಬೇಕು? ಅಯ್ಯೋ ಬರೀ ಮಡಿಲೇ ಮಾಡಬೇಕು, ಬೆಳಿಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಬಂದು ಮಾತ್ರ ಭಗವಂತನ ಮುಂದೆ ಕೂತ್ಕೊಂಡು ನಾವು ಧ್ಯಾನವನ್ನ, ಅವನ ನಾಮಸ್ಮರಣೆಯಿಂದ ಮಾಡಬೇಕು ಅಷ್ಟೇ. ಆಮೇಲೆ ನಾವು ಮಡಿ ಇರೋದಿಲ್ಲ, ನಾವು ನಾಮಸ್ಮರಣೆ ಮಾಡಿದ್ರೆ ತಪ್ಪಾಗುತ್ತೆ. ಆ ಥರ ಯಾವುದೂ ಇಲ್ಲ. ಆ ದ್ವಯಕ್ಕಂತೂ ಖಂಡಿತ ಇಲ್ಲ. ನಾನು ಅವತ್ತೇ ಹೇಳಿದ್ದೆ, ಶ್ರೀಮನ್ ನಾರಾಯಣ ಚರಣಂ ಶರಣಂ ಪ್ರಪಂಚೆ ಶ್ರೀಮಂತೇ ನಾರಾಯಣಾಯ ನಮಃ ಸದಾ ಕಾಲ ಹೇಳಬಹುದು ನಾವು. ಹೇಗೆ ಇದಕ್ಕೆ ದೃಷ್ಟಾಂತಗಳೇನು ಅಂತ ಅಂದ್ರೆ, ದ್ರೌಪದಿ ಶರಣಾಗತಿ ಆಗಿದ್ದು ಯಾವ ಕಾಲದಲ್ಲಿ, ಯಾವ ಸಮಯದಲ್ಲಿ? ಅವಳು ಬಹಿಷ್ಠೆ ಆಗಿರ್ತಾಳೆ. ಬಹಿಷ್ಠೆ ಅಂತ ಅಂದ್ರೆ ಹೆಂಗಸಿಗೆ ಬರುವಂತಹ 3 ದಿನಗಳ ಅಶೌಚ. ಆ ರೀತಿಯಾಗಿದ್ದಾಗ ದುರ್ಯೋಧನ ಎಳ್ಕೊಂಡ್ಬರೋದು, ಅವಳ ದುಶಾಸನ ಹೋಗಿ ಎಳ್ಕೊಂಡು ಬರ್ತಾನೆ. ಸಭೆಗಳ ಮಧ್ಯಕ್ಕೆ ಬಂದು ಎಳ್ಕೊಂಡು ಬರ್ತಾನೆ. ಅವಳು ದೊಡ್ಡವರಲ್ಲಿ ಅದನ್ನೇ ಕೇಳ್ಕೊತಾಳೆ, ಇವತ್ತು ದಿನ ನಾನು ನಿಮ್ಮ ಮುಂದೆ ಬರಬಾರ್ದು, ಆದರೂ ಈ ರೀತಿ ನನ್ನನ್ನು ಎಳ್ಕೊಂಡು ಬಂದಿದ್ದಾರೆ. ಅವಳಿಗೆ ಆ ರೀತಿಯಾದ ಒಂದು ಅವಮಾನವನ್ನ ಮಾಡುವ ಸಮಯದಲ್ಲಿ ಅವಳು ದ್ವಾರಕಾನಾಥನನ್ನ ರಕ್ಷಣೆಗಾಗಿ ಕರೀತಾಳೆ. ಅಯ್ಯೋ ನಾನು ಈ ರೀತಿ ಇದೀನಪ್ಪ, ಕರಿಬಾರ್ದು ಅಂದಿದ್ರೆ ಅವಳಿಗೆ ಖಂಡಿತ ಯಾರು ರಕ್ಷಕರೇ ಇರ್ತಾ ಇರಲಿಲ್ಲ ಅವತ್ತು. ಯಾಕೆಂದ್ರೆ 5 ಜನ ಮಹಾಶೂರ ಬಲಿಷ್ಠರಾದ ಗಂಡಂದರು ಅವರಿಂದ ಸೋತು ಕೂತಿದ್ದಾರೆ, ತಲೆ ಬಗ್ಸಿ ಕೂತಿದ್ದಾರೆ. ಅದು ಗೊತ್ತಾಗಿ ಹೇಳ್ತಾಳೆ ಅವಳು, ಜೋರಾಗಿ ಹೇಳ್ತಾಳೆ, 2 ಕೈಯರ ಮೇಲಕ್ಕೆ ಕರೀತಾಳೆ ಕೃಷ್ಣನ್ನ. ಶಂಖ ಚಕ್ರ ಗದಾಪಾಣಿ ದ್ವಾರಕಾ ನಿಲಯ ಅಚ್ಯುತ ಗೋವಿಂದ ಪುಂಡರೀಕಾಕ್ಷ ರಕ್ಷಮಾಂ ಶರಣಾಗತ. ದ್ವಾರಕನಾಥನ ಆಶ್ರಯವನ್ನ ಕೇಳ್ತಾಳು, ಅಂದ್ರೆ ಕೃಷ್ಣನ ಆಶ್ರಯವನ್ನ ಕೇಳ್ತಾಳೆ. ದ್ವಾರಕದಲ್ಲಿ ಯಾವ ರೀತಿನಲ್ಲಿ ಕೃಷ್ಣ ಇದ್ದಾನೆ ಅಂತ ಅಂದ್ರೆ, ಶಂಖ ಚಕ್ರ ಗದ, ಶಂಖ ಚಕ್ರ ಗದಾಪಾಣಿ ದ್ವಾರಕಾ ನಿಲಯಾಚ್ಯುತ. ದ್ವಾರಕದಲ್ಲಿ ನೆಲೆಸಿರುವವನು, ದ್ವಾರಕದಲ್ಲಿ ನೆಲೆಯಾಗಿರುವವನು, ಅವನನ್ನು ಅಚ್ಯುತ ಅಂತ ಕರಿತೇನೆ. ಅಚ್ಯುತ ಅಂದ್ರೆ ಯಾವುದೇ ರೀತಿಯ ಕೊರತೆ ಇಲ್ಲದವನು ಅಚ್ಯುತ. ಶಂಖಚಕ್ರ ಗದಾಪಾಣಿ ದ್ವಾರಕಾ ನಿಲಯಾಚ್ಯುತ ಗೋವಿಂದ. ಹಸುಗಳನ್ನು ಕಾಯುವವನು, ನನ್ನನ್ನು ಕಾಯಪ್ಪ ಗೋವಿಂದ. ಪುಂಡರೀಕಾಕ್ಷ, ಪುಂಡರೀಕ ಪುಷ್ಪ, ಕಮಲ ಪುಷ್ಪದಂತಹ ಕಣ್ಣುಳ್ಳವನು ಪುಂಡರೀಕಾಕ್ಷ ರಕ್ಷಮಾಂ ಶರಣಾಗತನು. ನಾನು ನಿನಗೆ ಶರಣಾಗಿದ್ದೀನಿ, ನನ್ನನ್ನು ಕಾಪಾಡು ಅಂತ ಹೇಳಿ ಆ ಸಮಯದಲ್ಲಿ ಕೇಳ್ತಾಳು. ಅದೇ ರೀತಿಯಲ್ಲಿ ನಾವು ಭಗವಂತನನ್ನು ಕೇಳ್ಕೋಬೇಕು. ಸದಾಕಾಲ ಅವನ ಜೊತೆಯಲ್ಲಿರ್ತಾನೆ. ಶೆಂಗೊಡು ಶಕ್ಕರಮೆಂದು ತಡಕ್ಕಯ್ಯನು ಸುಂದರ ಬಾಹು. ಮಧುರೆಯಲ್ಲಿದ್ದಾರೆ ಅಳಗರ್ ಕೋಯಿಲ್ ಅಂತ, ಅಲ್ಲಿ ಅವನ ಬಾಹುಗಳನ್ನೇ ಹೊಗಳಿದ್ದಾರೆ, ಅಷ್ಟು ಸುಂದರವಾಗಿದ್ದಾನೆ ಅಂತೇಳಿ. ಪುಂಡರೀಕಾಕ್ಷ, ತಿರುವೆಳ್ಳರೆ ಪೆರುಮಾಳ್, ಈ ಎಲ್ಲ ಭಗವಂತನನ್ನ ನಾವು ಸ್ಮರಣೆ ಮಾಡೋ ರೀತಿ. ಶೆಂಗೊಡುಂ ಶಕ್ಕರೆ ಮೇಂದು ತಡಕ್ಕಯ್ಯನ್ ಮಂಗಯ ಕಣ್ಣಾನೆ ಪಾಡಿ ಏಲೋರೆಂಬಾವ ಅಂತ ಹೇಳಿ ಅವನ ನಾಮಸ್ಮರಣೆಯನ್ನ ಮಾಡೋಣ. ನೀನು ಬೇಗ ಎದ್ದು ಬಾ ಅಂತ ಹೇಳಿ ತನ್ನ ಸ್ನೇಹಿತೆಯನ್ನ ಅವಳು ಕರೀತಾ ಇದ್ದಾಳೆ. ಈ ಪಾಶುರವನ್ನ
ತಿರುಪಾಣಾಳ್ವಾರಿಗೆ ಸಮರ್ಪಣೆಯನ್ನ ಮಾಡ್ತಾ ಇದ್ದಾರೆ. ತಿರುಪಾಣಾಳ್ವಾರ್ ಯಾರಪ್ಪ ಅಂದ್ರೆ ಶ್ರೀರಂಗದ ಹೊರೆಯೂರು ಅಂತ ಆ ಊರಿನಲ್ಲಿ ಗದ್ದೆಯ ಬಯಲಲ್ಲಿ ಪಾಣಿ ದಂಪತಿಗಳಿಗೆ ಸಿಕ್ಕರು. ಪಾಣ್ ಅಂತ ಅಂದ್ರೆ ನಮ್ಮಲ್ಲಿ ಹೇಳುವಂತ ಹಿಂದಿನ ಜಾತಿ, ಸ್ವಲ್ಪ ಕೀಳ್ ಜಾತಿಯವರು ಅಂತ ಹೇಳ್ತಾರೆ. ಆ ಜಾತಿಯವರಿಗೆ ಆ ಮಗು ಸಿಗುತ್ತೆ, ಆ ಮಗುನ ಅವರು ಬೆಳೆಸ್ತಾರೆ. ಅಯೋನಿಜರು ಅಂತಂದ್ರೆ ತಾಯಿಯ ಗರ್ಭದಿಂದ ಬಂದವರಲ್ಲ ಅಯೋನಿಜರು. ಯೋನಿಜರು ಅಂದ್ರೆ ಗರ್ಭದಿಂದ ಬರುವವರು. ಇವರ ಅಯೋನಿಜರು ಗದ್ದೆ ಬೈಯಲಲ್ಲಿ ಸಿಗುವಂಥವರು. ಕಾರ್ತಿಕ ಮಾಸದ ರೋಹಿಣಿ ನಕ್ಷತ್ರ ಅವರು ಹುಟ್ಟಿದ್ದು. ಇವರು ಶ್ರೀವತ್ಸ ಅಂತ ಅಂಶ. ಇವರು ಅಮಲನಾಥ್ ಪಿರಾನ್ ಎನ್ನುವ 10 ಪಾಶುರವನ್ನು ಬರೆದಿದ್ದಾರೆ. ರಂಗನಾಥನಿಗೆ ಬಂದಿರೋದು. ಪಾಂಡು ದಂಪತಿಗಳು ಇವನ್ನ ಸಾಕಿದ್ದರಿಂದ ಏನಾಗಿದೆ, ಕೀಳು ಜಾತಿಯವನು ನಾನು ಶ್ರೀರಂಗದ ಪ್ರವೇಶವನ್ನೇ ಮಾಡಬಾರ್ದು, ನನ್ನ ಪಾದ ಜಾಗವನ್ನ ಮುಟ್ಟಿದ್ರೆ ಆ ಪ್ರವೇಶವೇ ಹಾಳಾಗುತ್ತೆ. ಹಾಗಾಗಿ ನನ್ನಂತಹ ಜಾತಿಯವನು ಅಲ್ಲಿಗೆ ಹೋಗಬಾರದು ಅನ್ನೋ ಒಂದು ಇದು ಮೊದಲಿನ ಕಾಲದಿಂದಲೂ ಇತ್ತು. ಅದನ್ನ ಅಂತ ಹೋಗಿಸಿದವರು ರಾಮಾನುಜರು. ಎಲ್ಲ ಜಾತಿಯವರಿಗೂ ದೇವಾಲಯದ ಪ್ರವೇಶವನ್ನ ಮಾಡಿಸಿಕೊಟ್ಟವರು ಆಗಿನ ಕಾಲದಲ್ಲೇ ರಾಮಾನುಜರು. ಹಾಗಾಗಿ ಅವರು ಶ್ರೀರಂಗದ ಒಳಗಡೆಗೆ ಬರ್ತಿರ್ಲಿಲ್ಲ. ಆದರೆ ಅವರಿಗೆ ಭಕ್ತಿಯಿಂದ ಆಡುವಂತಹ ಗೀತೆಗಳು ಅವರಿಗೆ ಬರ್ತಾ ಇತ್ತು. ಶ್ರೀರಂಗನ ಮೇಲೆ ಹಾಡುಗಳನ್ನು ಸದಾ ಕಾಲ ಕಾವೇರಿ ತೀರದಲ್ಲಿ ಒಂದು ಬಿಸಿಲನ್ನು ಮಾಡಿಕೊಂಡು ಅಲ್ಲಿ ನಿಂತು ಸದಾ ಕಾಲ ಹಾಡ್ತಿರ್ತಾರೆ. ಭಕ್ತಿ ಪರವಶರಾಗಿ ಹಾಡ್ತಾ ಇರ್ತಾರೆ ಅವರು. ಒಂದು ಬಾರಿ ಅಲ್ಲಿಯ ಲೋಕಸಾರಂಗಮುನಿ ಅಂತ ಅರ್ಚಕರವರು ಅವರು ಭಗವಂತನ ಕೈಂಕರ್ಯಕ್ಕೆ ಅಂತ ಹೇಳಿ ನೀರನ್ನ ತರಕ್ಕೆ ಕಾವೇರಿ ತೀರಕ್ಕೆ ಹೋಗ್ತಾರೆ. ಅಲ್ಲಿ ಇವರು ಕೂತು ಭಕ್ತಿಯಿಂದ ಹಾಡನ್ನು ಹಾಡ್ತಾ ಇರ್ತಾರೆ, ಅವ್ರ ಗೀತೆಗಳನ್ನು ಹಾಡ್ತಾ ಇರ್ತಾರೆ. ಆದರೆ ಇವರು ಕರೆಯುವುದು ಅವರಿಗೆ ಕೇಳೋದು, ಅವ್ರನ್ನ ದಾಟಿ ಹೋಗ್ಬೇಕಾಗಿರುತ್ತೆ, ಕೇಳೋದಿಲ್ಲ. ಆಗ ಇದ್ದ ಪದ್ಧತಿಗಳು ಓದಿದರೆ ಯಾರು ಕೀಳು ಜಾತಿಯವ್ರನ್ನ ಮುಟ್ಟುತ್ತಾರೆ. ತಕ್ಷಣ ಅವ್ರೇನ್ ಮಾಡ್ತಾರೆ, ಕಲ್ಲನ್ನ ತಗೊಂಡು ಅವರ ಮೇಲೆ ಎಸಿತಾರೆ. ಹಾಗೆ ಈ ಕಡೆಗೆ ಯಾರು ಬರ್ಲಿ ನಮ್ಮ ಹೊಸ ಕಲ್ಲು ಎಸೆದಾಗ ಏನಾಗುತ್ತೆ, ಆ ಕಲ್ಲು ಅವರ ಹಣೆಗೆ ಬಿದ್ದು ರಕ್ತ ಬರುತ್ತೆ. ಅವಾಗ ಅವ್ರು ಕಂಡುಬಿಡ್ತಾರೆ. ಆದ್ರೆ ಯಾವುದು ಏನಾಗಿರೋದು ಅವ್ರಿಗೆ ಗೊತ್ತಿಲ್ಲ. ಅಯ್ಯೋ ನನ್ನನ್ನು ಕ್ಷಮಿಸಿ, ನಿಮ್ಮ ದಾರಿ ಮಧ್ಯದಲ್ಲಿ ನಾವು ಕೂತಿದ್ದೆ ಅಂತ ಹೇಳಿ ಅವರು ಹೊರಟೋಗ್ತಾರೆ. ಇವರು ಭಗವಂತನ ಕೈಂಕರ್ಯಕ್ಕೆ ನೀರನ್ನು ತರ್ತಾರೆ. ಇವರು ಮನಸ್ಸಿನಲ್ಲೂ ತುಂಬಲ ಇರುತ್ತೆ, ಅಯ್ಯೋ ಈ ರೀತಿ ಮಾಡ್ಬಿಟ್ನಲ್ಲ ಅಂತ. ಅವತ್ತಿನ ದಿನ ರಾತ್ರಿ ಭಗವಂತ ಸಾರಂಗಮುನಿಯ ಕನಸಿನಲ್ಲಿ ಬಂದು ಹೇಳ್ತಾನೆ, ಶ್ರೀರಂಗ ಹೇಳ್ತಾನೆ, ನನಗೆ ಅವನು ತುಂಬಾ ಬೇಕಾದವನು ಆಗ್ತಾ ಅವನು, ಅವನಿಗೆ ನೀನು ಈ ರೀತಿ ಮಾಡ್ಬಿಟ್ಟಿಯಲ್ಲ ಅಂತೇಳಿ ನಿನ್ನ ಆ ಪ್ರಾಯಶ್ಚಿತ್ತಕ್ಕೆ ನಾಳೆಯ ದಿನ ಅವನನ್ನ ನಿನ್ನ ಹೆಗಲ ಮೇಲೆ ಕೂರಿಸಿಕೊಂಡು ನನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಸಾರಂಗಮುನಿಗೂ ಸರಿ ಅಂತ ಹೇಳಿದ್ರು. ಹೋಗಿ ಅವರನ್ನ ಕರ್ಕೊಂಬರಕ್ಕೆ ಹೋಗ್ತಾರೆ. ಅವ್ರು ಇವ್ರ ಕೈಗೆ ಸಿಗಲಿ ಹತ್ರನೇ ಸಲ್ಲ, ಇಲ್ಲ ನೀನು ನನ್ನ ಮುಟ್ಟಬಾರ್ದು ಅಂತ ಓಡೋಗ್ತಾ ಇರ್ತಾರೆ. ಪಾಂಡವರು ಓಡ್ತಾ ಇರ್ತಾರೆ. ತಿರುಪಾಣ ಆಳ್ವಾರ್ ಅಂತ ಆವಾಗಿಲ್ಲ, ಇನ್ನು ಪಾಂಡವರು ಅವಾಗ ಓಡೋಗ್ತಾ ಇರ್ತಾರೆ. ಇವ್ರ ಕೈಗೆ ಸಿಗ್ತಾ ಇರಲ್ಲ. ತಕ್ಷಣ ಇಲ್ಲ, ಭಗವಂತನ ಆಜ್ಞೆ ಆಗಿದೆ, ನೀನು ಬರಲೇಬೇಕು ಅಂತ ಹೇಳಿ ಅವರನ್ನ ತಕ್ಷಣ ಹಿಡಿದುಕೊಂಡು ಅವ್ರ ಹೆಗಲ ಮೇಲೆ ಅವ್ರು ಕೂತ್ಕೊಳ್ತಾರೆ. ಅದಕ್ಕೆ ಅವರಿಗೆ ಮುನಿವಾಹನ ಅಂತಾನೂ ಕರೀತಾರೆ. ಸಾರಂಗ ಮುನಿ ಅವರ ಹೆಸರು. ಅವರ ಹೆಗಲ ಮೇಲೆ ಕೂತಿದ್ರಿಂದ ಅವರ ಮುನಿವಾಹನ ಅಂತಾನೂ ಕೂಡ ಹೇಳ್ತಾರೆ. ಅವರನ್ನ ಕೂರಿಸ್ಕೊಂಡು ಬಂದು ದೇವಸ್ಥಾನಕ್ಕೆ ಬರ್ತಾರೆ. ನೀನು ಪಾದ ತಾನೇ ಸ್ಪರ್ಶ ಆಗಬಾರ್ದಿಲ್ಲಿ, ನಾನು ನಿನ್ನ ಪಾದ ಸ್ಪರ್ಶ ಬೇಡ, ನಾನು ಕೂರಿಸ್ಕೊಂಡು ಹೋಗ್ತೀನಿ ಅಂತ ಹೆಗಲ ಮೇಲೆ ಕೂರಿಸ್ಕೊಂಡು ಬರ್ತಾರೆ. ಭಗವಂತನ ಆಜ್ಞೆ ಆಗಿದೆ ಅಂತೇಳಿ ಬಂದು ದೇವಸ್ಥಾನದಲ್ಲಿ ಭಗವಂತನ ಮುಂದೆ ನಿಂತಾಗ ಈ ಬಾಣರಿಗೆ ಅವರ ಮೇಲಿನ ಜ್ಞಾನ ಅವರಿಗೆ ಹೋಗ್ಬಿಡುತ್ತೆ. ಭಗವಂತನನ್ನ ನೋಡಿ ತುಂಬಾ ಆನಂದವನ್ನ ಅನುಭವಿಸ್ತಾರೆ. ಅವರು ಅಷ್ಟೂ ದಿನ ಹಾಡಿದ ಭಕ್ತಿ ಗೀತೆಗಳು ಎಲ್ಲೂ ಇರೋದಿಲ್ಲ. ನಂತರದಲ್ಲಿ ಭಗವಂತನಿಗೆ ಹಾಡುವ ಈ 10 ಪಾಶುರಗಳು ಮಾತ್ರ ಅಮಲನಾದಿ ಪಿರಾನ್ ಅಂತ ಪ್ರಬಂಧವಾಗುತ್ತೆ. ಅಮಲ ಅಂತ ಅಂದ್ರೆ ಪರಿಶುದ್ಧನಾದವನು, ಆದಿಪಿರಾನ್ ಅಂದ್ರೆ ಮೂಲ ಪುರುಷ. ಅಮಲನ್ ಪರಿಶುದ್ಧನಾದ ಮೂಲ ಪುರುಷನೇ ಅಂತ ಹೇಳಿ ಶ್ರೀರಂಗನಾಥನಿಗೆ ಅವರು ಕರೆಯುವಂತಹ ಹೇಳುವಂತಹ 10 ಪಾಶುರಗಳು ತುಂಬಾ ವಿಶೇಷವಾದದ್ದು. அமலன் ஆதிபிரான் அடியார்க்கென்னை ஆள்படுத்த விமலன் விண்ணவர்கோன் விரையார் பொழில் வேங்கடவன் நிமலன் நின்மலன் நீதிவான்
ರಂಗನಾಥನ ಮುಕ್ಕಿನದೆ. ರಂಗನಾಥನನ್ನ ನೋಡ್ತಾರೆ ಒಂದೊಂದು ಅಂಗಾಂಗವನ್ನು ಅವರ ತಿರುಮೇನಿಯನ್ನು ಅನುಭವಿಸುತ್ತಾ ಈ ಪಾಶುರಗಳನ್ನು ಬರೀತಾರೆ. ನಮಗೆ ಸಾಮಾನ್ಯವಾಗಿ ದೇವರ ಮುಂದೆ ನಿಂತರೆ, ತಿರುಪತಿಗೋ ಎಲ್ಲರೂ ಹೋದ್ರೆ ನಾವು ಏನು ನೋಡಿದ್ವಿ ಅನ್ನೋದೇ ಗೊತ್ತಾಗಲ್ಲ. ನಮಗೆ ಕಣ್ಣು ನೋಡ್ತಾ ಇಲ್ವಾ? ಹೌದಲ್ಲ, ತುಂಬ ಚೆನ್ನಾಗಿತ್ತು. ಇಲ್ಲೇ ನಿಂತು ಒಂದು 10 ನಿಮಿಷ ಭಗವಂತನ ನೋಡಿ ಸಂಪೂರ್ಣವಾಗಿ ಅವನನ್ನ ನಾವು ಒಂದೇ ಬಾರಿ ಅಲ್ಲಿಂದ ಇಲ್ಲಿ ತನಕ ನೋಡಿದ್ವಿ ಅನ್ನೋ ಅನುಭವ ಬರೋದೇ ಇಲ್ಲ ನಮಗೆ. ಅವನ ತಿರುನೇತ್ರವನ್ನು ನೋಡ್ತೀವಿ, ಅವನ ಕಟಿಭಾಗವನ್ನು ನೋಡ್ತೀವಿ, ಅವನ ಬಾವುಗಳನ್ನು ನೋಡ್ತೀವಿ. ಆ ರೀತಿಯಾದ ಸುಂದರವಾದ ಅನುಭವವನ್ನು ಕಾಣರು ಪಡಿತಾರೆ. ಈ ಮೊದಲನೆಯ ಪಾಶುರದಲ್ಲಿ ಅಮರನಾದಿಪಿರನ್ನ ಅಡಿಯಾರಕ್ಕೆನ್ನ ಆಡ್ಪಡುತ್ತೇನೆ ಅದರಲ್ಲಿ ಹೇಳ್ತಾರೆ, ಪರಿಶುದ್ಧನು ಆದಿಯು ಸರ್ವೇಶ್ವರನು ಸುಜ್ಞಾನಿಯು ದೇವಾದಿದೇವನು ಕೈಂಕರ್ಯ ಯುದ್ಧನು ದೋಷರಹಿತನು ನ್ಯಾಯವೇ ನಡೆಯುವ ಪರಮ ಪದದ ನಿರ್ವಾಹಕನು ಆದ ಆ ಭಗವಂತನ ಪಾದಗಳು ಬಂದು ನನ್ನ ಕಣ್ಣಿನೊಳಗೆ ನೆಟ್ಟಿಕೊಂಡವು ಅಂತ ಹೇಳ್ತಾರೆ. ನಾನು ಅವನು ನೋಡಿದೆ, ಹಿಂಗಾಡ್ದೆ ಅಂತ ಹೇಳೋದಿಲ್ಲ. ಆ ಭಗವಂತ ಎಷ್ಟು ಕರುಣಾಮಯಿಯವರು. ಅವನ ಪಾದಗಳು ಬಂದು ನನ್ನ ಕಣ್ಣಿನೊಳಗೆ ಬಂದು ಅದೇ ಒಂದು ಕೂತ್ಕೊಳ್ತು. ಆ ರೀತಿಯಾದ ಕರುಣಾಮಯಿ. ಈ ರೀತಿಯಾದವನು ನಾನು ಇಳಿಜಾತಿಯವನು ಅಂತ ನೋಡಿಲ್ವಲ್ಲ ಅವನ ರೀತಿ. ಅವನ ಕರುಣೆಯನ್ನ ತುಂಬ ಉತ್ಕೃಷ್ಟವಾಗಿ ಮಾತಾಡೋರು. ಅವತ್ತಿಂದ ಯಾವಾಗ ಭಗವಂತನನ್ನ ಹೊಗಳಿ ಅವನನ್ನೇ ಸೇರಿದ್ರು, ಅವತ್ತಿಂದ ಅವರನ್ನ ತಿರುಪಾಣ್ ಆಳ್ವಾರ್. ಅವರ ಪಾಶುರ ಸಂಧಾನವನ್ನ ಮಾಡಾದ್ಮೇಲೆ ನಂತರದಲ್ಲಿ ನಾವು ಅವರನ್ನ ತಿರುಪಾಣ್ ಆಳ್ವಾರ್ ಅಂತಲೇ ಹೇಳಬೇಕು. ಆ ರೀತಿಯಾಗಿ ಎಲ್ಲ ಪಾಶುರಗಳಲ್ಲೂ ಭಗವಂತನನ್ನೇ ಹೊಗಳುತ್ತಾ 11 ಪಾಶುರಗಳನ್ನ ಹೇಳ್ತಾರೆ. ಇವರ ಈ 10 ಪಾಶುರಗಳನ್ನ, ಅದರಲ್ಲಿ 2 ಪಾಶುರವನ್ನು ಮುಖ್ಯವಾಗಿ ರಾತ್ರಿ ಮಲಗುವಾಗ ದೇವರಿಗೆ ಅವನಿಗೆ ಜೋಗುಳವಾಗಿ ಹೇಳ್ತಾರೆ. ಅದರಲ್ಲಿ ಹೇಗೆ ಹೇಳ್ತಾರೆ ಅಂತ ಅಂದರೆ, 10 ಪಾಶುರಕ್ಕೂ ಸಮಯವಿಲ್ಲ. ஆலமாமரத்திலமேல் ஒரு பாலகனாய் ஞானவேலும் உண்டான் அரங்கத் தரவினையான் கோலமாமணியாரமும் முத்துத்தாமும் முடிவில்ல தோரலில் நீலவேணி ஐயோ நிலை கொண்டது என் நெஞ்சனையே. ಆಲದ ಎಲೆಯ ಮೇಲೆ ಮಲಗಿದಂತಹ ಕೃಷ್ಣನ ಒಂದು ರೂಪವನ್ನ ಇಲ್ಲಿ ನಮಗೆ ತೋರಿಸ್ಕೊಡ್ತಾ ಇದ್ದಾರೆ ತಿರುಪಾಣ್ ಆಳ್ವಾರರು. ಸುಂದರನಾಗಿ ಅಲಂಕೃತವಾಗಿ ಗೋವಳನಾಗಿ ಆಲದ ಎಲೆಯ ಮೇಲೆ ಮಲಗಿಕೊಂಡಂತಹ ಕೃಷ್ಣನನ್ನ ಸ್ಮರಣೆ ಮಾಡ್ತಾ ಇದ್ದಾರೆ. ಅಲ್ಲಿ ಆ ರೀತಿಯಾಗಿ ಕೃಷ್ಣನಂತೆ ಮಲಗಿದ್ದಾನೆ. ಇಲ್ಲಿ ಬಂದು ಶ್ರೀರಂಗದಲ್ಲಿ ಶ್ರೀರಂಗನಾಥನಾಗಿ ಬಂದು ಇಲ್ಲಿ ನೆಲೆಸಿದ್ದಾನೆ. ಇಂತಹ ಭವ್ಯ ರೂಪವನ್ನ ನನ್ನ ಮನಸ್ಸು ಆವೃತಗೊಂಡಿದೆ. ಇಂತಹ ಅಮೃತ ಸ್ವರೂಪವನ್ನು ಕಂಡು ಅನುಭವಿಸುವಂತಹ ನನ್ನ ಕಣ್ಣುಗಳು ಬೇರೊಂದನ್ನು ನೋಡಲ್ಲ ಅಂತ ಹೇಳ್ತಾರೆ. ಕೊಂಡಲ್ವಣ್ಣನೈ ಕೋವಲನಾಯಿ வெண்ணையுண்ட வாயன் என் உள்ளம் கவர்ந்தானை. ಇಲ್ಲಿ ಕೊಂಡಲ್ವಣ್ಣನೈ ಅಂತ ಹೇಳ್ತಾ ಇರೋದು ಶ್ರೀನಿವಾಸನ. ಕೊಂಡಲ್ ಅಂದ್ರೆ ಬೆಟ್ಟ. ಹೇಳಿದ್ದು ಶ್ರೀರಂಗನಾಥನಿಗೆ, ಶರಣಾಗತಿ ಮಾಡ್ತಾ ಇರೋದು ಶ್ರೀನಿವಾಸನಿಗೆ. ಕೊಂಡಲ್ವಣ್ಣನೈ ಕೋವಲನಾಯಿ வெண்ணையுண்டவாಯನ್. ಅವನ ಬಾಯಿ ಎಷ್ಟು ಮಧುರವಾಗಿದೆ. ಅವನು ಬೆಣ್ಣೆನ್ನ ಆ ದಿನ ತಿಂದನಲ್ಲ, ಆ ರೀತಿಯಾದಂತಹ ಕೃಷ್ಣ வெண்ணையுண்டவாಯನ್ ಎನ್ನು ಉಳ್ಳಂ ಕವರ್ದಾನೈ. ಅದು ನೋಡಿದ ಕ್ಷಣವೇ ನನ್ನ ಮನಸ್ಸನ್ನೆಲ್ಲ ಆವರಿಸ್ಕೊಂಡ್ಬಿಟ್ಟ. ಉಳ್ಳಂ ಅಂದ್ರೆ ಮನಸ್ಸು, ಹೃದಯ. ನನ್ನ ಮನಸ್ಸನ್ನೇ ಪೂರ್ತಿ ಆವರಿಸ್ಕೊಂಡಿದ್ದಾನೆ. ಯಾವ ರೀತಿ ಆವರಿಸ್ಕೊಂಡಿದ್ದಾನೆ ಅವನು ಅಂತ ಅಂದ್ರೆ, ಅಂಡರ್ಹೋನ್ ಅಣಿಯರಂಗನ್ ಎನ್ನ ಅಮುದನೈ ಕಂಡ ಕಂಗಳ್. ಎನ್ನ ಅಮುದನೈ ಅಂತ ಹೇಳ್ತಾರೆ. ನನ್ನ ಪ್ರೀತಿ ಪಾತ್ರನಾದವನು. ಅವನನ್ನ ನೋಡಿದಂತಹ ಈ ಕಣ್ಣುಗಳು ಅವನನ್ನು ಬಿಟ್ಟು ಬೇರೇನನ್ನು ನೋಡೋದಿಕ್ಕೆ ಆಸೆ ಪಡ್ತಾ ಇಲ್ಲ. ಎನ್ನ ಅಮುದನೈ ಕಂಡ ಕಂಗಳ್ ಮತ್ತೊಂದಿನೈ ಕಾಣಾವೆ. ಆ ರೀತಿಯಾಗಿ ಭಗವಂತನ ಸ್ಮರಣೆಯನ್ನ ಮಾಡ್ತಾ ಅವನನ್ನೇ ಅವರ ಹೃದಯದಲ್ಲಿ ನೆಲೆಸಿಕೊಳ್ಳುತ್ತಾ ಅವನಲ್ಲೇ ಅಂತರ್ಧಾನರಾಗ್ತಾರೆ ತಿರುಪಾಣಾಳು.
ಇದು ತಿರುಪಾಳಾಳ್ವಾರರ ವಿಶೇಷವಾದ ಒಂದು ಪಾಶುರ. ನಂತರದ ಪಾಶುರ, ಇವತ್ತು 2 ಪಾಶುರಗಳನ್ನು ಹೇಳಬೇಕಾಗಿದೆ. ಎಲ್ಲೇ ಇಳಂಕಿಳಿಯೇ ಇನ್ನು ಮುರುಗುದಿಯೋ ಚಿಲ್ಲೆನ್ನணைಯೇ ನೀನ್ ನಂಗೈ ನೀರ್ ಹೋದರು ಇನ್ನೇನ್ வல்லையும் கட்டுரைகள் பண்டே உன்மாயறிதும் வல்லீர்கள் நீங்களே நானே தானாயிடுக கொல்லை நீ போதாய் உனக்கென்ன வேறுடையை எல்லாரும் போந்தாரோ போந்தார் போந்தெண்ணிக்கொள் வல்லானை கொன்னானை மாத்தாரை மாத்தளிக்க வல்லானை மாயனை பாடேலோர் ಎಂಬಾವಾய். ಹೌದಾ? ಪಾಶುರದಲ್ಲಿ ನಾಚಿಕೆ ಇಲ್ಲದೆ ಇದ್ದವಳು, ಮಾತಿನ ಮೇಲೆ ಗಮನ ಇಲ್ಲದೆ ಇರೋಳು ಅಂತೆಲ್ಲ ಇಲ್ಲಿ ಬೈದು, ಈ ಪಾಶುರದಲ್ಲಿ ಎಲ್ಲೇ ಇರಂಗಿಳಿಯೇ ಮುದ್ದಾದ ಗಿಣಿಮರಿಯೇ ಎದ್ದೇಳಬಾರ್ದ ಅಂತ ಕರೀತಾ ಇದ್ದಾರೆ. ಈ ಪಾಶುರದ ವಿಶೇಷ ಏನು ಅಂತ ಅಂದರೆ, ಒಂದು ಶ್ರೀ ವೈಷ್ಣವನಾದವನ ಧರ್ಮವನ್ನು ಹೇಳುತ್ತಿರುವಂತಹ ಈ ಪಾಶುರ. ಭಾಗವತೋತ್ತಮಣಿ ಹೀಗೂ ಏನಕ್ಕೆ ಮುಂದಿನ ಸಾಲಲ್ಲಿ ಅದನ್ನು ತಿಳ್ಕೊಳ್ಳೋಣ. ಎಲ್ಲ ಗಿಳಿಯೇ ಇನ್ನೂ ಮುರುಗುದಿಯೋ, ಗಿಣಿಯಂತೆ ಮುದ್ದಾಗಿರೋಳು, ಅದು ಎಳೆ ಗಿಣಿ, ವಯಸ್ಸಾಗಿದ್ದ ಗಿಣಿನೂ ಅಲ್ಲ, ಮುದ್ದಾದ ಗಿಣಿಯೇ ಇನ್ನೂ ಮಲ್ಕೊಂಡಿದ್ಯಾ, ಇನ್ನೂ ಮುರುಗುದಿಯೋ ಅಂತ ಅಷ್ಟು ಹೇಳಿದ್ರು ಅವಳಿಗೆ ಹೆಂಗಿದೆ ಆ ಮಾತು, ಮೆತ್ತಿ ಹೇಳಿರೋ ಮಾತು ಅಂತ ಅಂದರೆ, ಅವಳು ಹೇಳ್ತಾಳೆ ಆ ಕಡೆಯಿಂದ, ಚಿಲ್ಲೆನ್ನಣೆ ಏನಿ ಕಿರ್ಚ್ಬೇಡಿ, ಜೋರಾಗಿ ಚಿಲ್ಚಿಲ್ಲಂತೆ ಕಿರ್ಚ್ಬೇಡಿ ಅಂತ ಬೈತಾಳೆ. ಏನಕ್ಕೆ ಅಂದರೆ, ಇವರು ಅಷ್ಟು ಮೆತ್ತಗೆ ಕರೆದಿದ್ರು ಅವಳು ಮಾಡ್ತಿರೋಂತಹ ಭಗವನ್ನಾಮ ಸ್ಮರಣೆಗೆ ತೊಂದರೆ ಆಗ್ತಾ ಇದೆ ಅವಳಿಗೆ. 100 ಪ್ರಕಾರವಾಗಿ ಅವಳು ಇನ್ನೂ ಮಲಗಿದಾಳೆ, ಆದರೆ ಅವಳು ಭಗವನ್ನಾಮ ಸ್ಮರಣೆಯಲ್ಲಿ ಅದರಲ್ಲೇ ಮುಳುಗೋಗಿ ಅದರಲ್ಲೇ ಮಲಗಿದಾಳವಳು. ಆ ರೀತಿ ಇದ್ದಾಗ ಇವಳು ಎಲ್ಲೇ ಇರಂಗಿಳಿಯೇ ಅಂತ ಮೆತ್ತಗೆ ಕರೆದ್ರು ಅವಳಿಗೆ ತೊಂದರೆ ಆಗೋದು. ಕಿರ್ಚ್ಬೇಡಿ ನೀವು, ಚಿಲ್ಲೆನ್ ನಾಳೆ ಏನು, ಚಿಲ್ಲೆನ್ ನಾಳೆ ಏನು ಕರಿಬೇಡಿ, ಚಿಲ್ ಅಂತ ಕಿರ್ಚಾಡ್ಬೇಡಿ ನೀವು ಅಂತ ಬೈತಾಳೆ. ಒಳಗಿದ್ದಾನೆ ಬೈತಾಳೆ, ಎದ್ದು ಬಂದು ಬಾಗಿಲು ತೆಗೆಯಲು. ಚಿಲ್ಲೆನ್ ನಾಳೆ ಏನು, ನಂಗೈ ನೀರು ಹೋದರು ನಿನ್ನೆ ಬರ್ತೀನಿ. ನಂಗೈ ನೀರು ಅಂದರೆ ಗುಣಪೂರ್ಣರಾದ ಹೆಣ್ಣು ಮಕ್ಕಳು. ದಿನ ಅಲ್ಲಿರೋಳು ಐಶ್ವರ್ಯವಂತೆ ಅನ್ನೋ ರೀತಿ ಗೋದೆ ಕರೀತಾ ಇದ್ಲು, ಆದರೆ ಅವಳ ಈ ಕಡೆಯವ್ರಿಗೆ ಆ ರೀತಿಯಾದ ಒಂದು ಮರ್ಯಾದೆಯನ್ನು ಕೊಡ್ತಾ ಇದ್ದಾಳೆ. ಗುಣಪೂರ್ಣರಾದ ಹೆಣ್ಣು ಮಗಳು, ಯಾವ ರೀತಿಯ ಗುಣವನ್ನು ಪೂರ್ಣತೆಯಾಗಿ ಪಡೆದಿರುವವರು ಅಂದರೆ, ಭಗವನ್ನಾಮ ಸ್ಮರಣೆಯನ್ನ ಮಾಡಿ ಅವನ ಗುಣಗಳನ್ನೇ ತಮ್ಮ ಗುಣಗಳನ್ನಾಗಿ ಇಟ್ಟುಕೊಂಡಿರುವಂತಹ ಗುಣ ಸಂಪನ್ನೆಯರು. ಚಿಲ್ಲೆನ್ ನನೈ ಮೇಲ್ ನಂಗೈ ಮೀರ್ ಹೋದರು ಇಲ್ಲಿ, ನಾನೇ ಬರ್ತಿದ್ದೀನಿ ಇರಿ, ಇನ್ನೂ ನಾವು ಬರೋವರೆಗೂ ನೀನು ಇಲ್ಲೇ ಮಲಗಿದೆಯಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ಮನೆಯು ಕಟ್ಟುರಾಯಿಗಳು, ನಿನ್ನು ಮಾತಾಡೋ ರೀತಿಗಳು, ನೀನು ಭರವಸೆ ಕೊಡುವಂಥ ಮಾತುಗಳೆಲ್ಲ ಗೊತ್ತು. ಆ ಥರನೇ ನೀನು ಬರ್ತೀನಿ ಎಲ್ಲ ಭರವಸೆಯನ್ನು ಕೊಟ್ಟೆ, ಇನ್ನೂ ಎದ್ದಿಲ್ಲ. ಆ ರೀತಿಯಾದ ನಿನ್ನ ಚಾತುರ್ಯವಾಗಿರೋ ಮಾತುಗಳೆಲ್ಲ ನಮಗೆ ಗೊತ್ತು. ಇಲ್ಲಿ ಇಬ್ಬರ ಸಂಭಾಷಣೆ ನಡೀತಾ ಇದೆ. ಒಳ್ಳೆ ಕಟ್ಟುರಾಯಿಗಳು ಕಂಡೇ ಒಂದು ಮಾಯರಿನು, ನಿನ್ನ ಕಠಿಣವಾದ ಭರವಸೆಗಳು ಮಾತುಗಳು ಮತ್ತೆ ನಿನ್ನ ಚಮತ್ಕಾರದ ಮಾತುಗಳು ಕಂಡೇವು ಮಾಯರಿದು. ನೀನೇನು ಚಮತ್ಕಾರವಾಗಿ ಮಾತಾಡ್ತೀಯಲ್ಲ, ನಮ್ಗೆ ಗೊತ್ತು, ಇನ್ನೂ ಮಲಗಿದೆಯಲ್ಲ ಮತ್ತೆ ಅಂತ ಅವ್ರ ಆ ಕಡೆಯಿಂದ ಬೈತಾರೆ. ಕಂಡೇವನು ಮಾಯರಿದು ತಕ್ಷಣ ಅವಳಿಗೆ ಒಂಥರ ಆಗುತ್ತೆ, ಹೇಳಿದ ಮಾತನ್ನು ತಪ್ಪಿ ಇನ್ನೂ ಮಲಗಿದೆಯಲ್ಲ, ಆಡ್ಕೊಳ್ತಾ ಇದ್ದಾರಲ್ಲ ನನ್ನ ಅಂತ ಹೇಳಿ, ವಲೀಗಳು ನೀಗಳೇ, ನಾನೇನು ಚಮತ್ಕಾರದ ಮಾತುಗಳನ್ನೆಲ್ಲ ನಾನೇನು ಆಡ್ತಾ ಇಲ್ಲ. ಆ ರೀತಿಯಾದ ಅಂದರೆ ಇವರು ನೀನು ಸಮರ್ಥೆ ಚಮತ್ಕಾರದ ಮಾತುಗಳನ್ನು ಆಡೋದ್ರಲ್ಲಿ ಅಂತ ನಮಗೆ ಗೊತ್ತು ಅಂತ ಈ ಕಡೆಯಿಂದ ಹೇಳ್ತಾರೆ. ಬರೀ ಮಾತನ್ನು ಮಾತ್ರ ಆಡಿದೀಯಾ, ಎದ್ದು ಬಂದಿಲ್ಲ, ಆ ರೀತಿಯಾದ ಸಾಮರ್ಥ್ಯ ನಿನಗಿರೋದು ಅಂತ ಹೇಳಿ ನನ್ನನ್ನು ಹಂಗಿಸಿದ್ರು ಅನ್ನೋದು ಅವಳಿಗೆ ಗೊತ್ತಾಗಿರೋದು. ಅದಕ್ಕೆ ಅವಳು ಹೇಳ್ತಾಳೆ, ವಲೀರ ನೀಗಳೇ, ನೀವೇ ಸಾಮರ್ಥ್ಯ ಇರೋರು, ನಾನೇನು ಆ ಥರ ಅಲ್ಲ ಅಂತ ಹೇಳಿ ಬೈತಾಳೆ. ಆದರೆ ತಕ್ಷಣಕ್ಕೆ ಅವಳಿಗೆ ಗೊತ್ತಾಗತ್ತೆ, ಶ್ರೀ ವೈಷ್ಣವ ಧರ್ಮ ಇದಲ್ಲ, ಭಾಗವತನ ಧರ್ಮ ಇದಲ್ಲ. ಮೊದಲೇ ನಾವು ಹೇಳಿದ್ವല്ലോ ಆ ವ್ರತದಲ್ಲಿ, ಯಾರಿಗೂ ಮನಸ್ಸಿಗೆ ಹಿಂಸೆ ಆಗುವಂತಹ ಮಾತುಗಳೆಲ್ಲ ನಾವು ಮಾತಾಡಲ್ಲ ಅಂತ ನಾವು ಹೇಳಿದ್ದೀವಲ್ವ.
ನಾನೇ ಅವ್ರನ್ನ ಬೈದ್ಬಿಟ್ಟಲ್ಲ ಅಂತ ಹೇಳಿ ತಕ್ಷಣ ನಾನೇ ತಾನಾಗಿಡು ತಕ್ಷಣ ಶಾಂತತೆಯನ್ನು ತೆಗೆದುಕೊಂಡು ಅವಳು ಹೇಳ್ತಾಳೆ, ವಲೀರಣಿಗಳೇ ಅಂದ್ಬಿಟ್ರು. ಹೌದಪ್ಪ, ನೀವೇ ಸಮರ್ಥರು ಅಂದ್ಬಿಟ್ಟು, ಪರವಾಗಿಲ್ಲ, ನಾನು ಆಗಿರಬಹುದು, ಆ ದೋಷವುಳ್ಳವಳು ನಾನು ಆಗಿರಬಹುದು, ನಾನೇ ಆಗಿರ್ಬೋದು, ಪರವಾಗಿಲ್ಲ, ನಿಂತ್ಕೊಳ್ಳಿ, ಬರ್ತೀನಿ ಅಂತ ಹೇಳಿ ಶಾಂತತೆಯನ್ನು ತೋರಿಸಿದ. ಇದರಲ್ಲಿ ಯಾವ ರೀತಿಯ ಭಾಗವತರ ಧರ್ಮ, ಶ್ರೀ ವೈಷ್ಣವ ಧರ್ಮವನ್ನು ಎತ್ತಿ ತೋರಿಸಿದ್ದಾರೆ ಅಂದರೆ, ಯಾರಾದರೂ ನಮ್ಮನ್ನ ಏನಾರು ಅಂದರೆ ಅವರು ನಮ್ಮ ಮನಸ್ಸಿಗೆ ಅಂದ್ಬಿಟ್ಟು ನೋವು ಮಾಡಿದ್ರಲ್ಲ, ನಾವು ಅವರ ಮನಸ್ಸಿಗೆ ನೋವನ್ನು ಮಾಡಲೇಬೇಕು ಅನ್ನೋ ರೀತಿಯಾಗಿ ಒಂದು ಚುಚ್ಚುವಂಥ ಮಾತುಗಳನ್ನು ಹೇಳಬಾರ್ದು. ಅದರ ಬದಲಾಗಿ ನಾವೇ ನಿಧಾನವಾಗಿ ಶಾಂತಿಯುತವಾಗಿ ಮಾತಾಡಿದ್ರೆ ಅವಾಗ ಅವ್ರಿಗನ್ಸುತ್ತೆ, ಅಯ್ಯೋ ನಾವು ಬೈದ್ರು ಪಾಪ ಈಗ ಆಗೋಯ್ತಲ್ಲ, ಅವನು ಬೈದ್ಬಿಟ್ಟಲ್ಲ ಅನ್ನೋ ರೀತಿಯಾದ ನೋವೇ ಅವರಿಗೆ ಉಂಟಾಗುವಂತೆ ನಾವು ಇರಬೇಕು. ಯಾಕೆಂತಂದ್ರೆ ನಮ್ಮನ್ನ ಯಾರು ಅಂತಾರೋ ಅವರು ನಮ್ಮ ಪಾಪಗಳನ್ನ ಕೊಂಡೋಗ್ತಾರೆ. ಈಗ ಅವ್ರ ಮೇಲೆ ಅಯ್ಯೋ ಅನ್ಬೇಕಂತ, ಅಯ್ಯೋ ನನ್ನನ್ನ ಬೈತಾ ಇದ್ದಾರಲ್ಲ ಅವರು, ನಾನು ಮಾಡಿದ ಪಾಪಗಳನ್ನೆಲ್ಲ ಕೊಂಡೋಗ್ಬಿಡ್ತಾರಲ್ಲ, ಈ ರೀತಿಯಾಗಿ ಅವರಿಗೆ ತಪ್ಪನ್ನ ಮಾಡ್ಕೊತಿದ್ದಾರಲ್ಲ ಅಂತ ಹೇಳಿ ಅವ್ರ ಮೇಲೆ ಅಯ್ಯೋ ಅನ್ಬೇಕಂತೆ ನಮ್ಮನ್ನು ಯಾರು ಬೈತಾರೆ. ಮತ್ತೆ ತಿರುಗಿಸಿ ನಾವಂದ್ರೆ ಏನಾಗುತ್ತೆ, ಅವರಲ್ಲಿರೋ ಪಾಪಗಳು ನಮಗೆ. ಹಾಗಾಗಿ ಅನ್ನಕ್ಕೆ ಹೋಗಬಾರ್ದು. ಪುರಂದರದಾಸ ಹೇಳ್ತಾರೆ, ನಿಂದಕರಿರಬೇಕು ಜಗದಳು ನಿಂದಕರಿರಬೇಕು, ಹಂದಿ ಇದ್ದರೆ ಹೇಗೆ ಕೇರಿ ಶುದ್ಧಿಯೋ ಹಾಗೆ. ಅಂದ್ರೆ ನಮ್ಮನ್ನ ಯಾರು ಆಡ್ಕೊಳ್ತಾರೆ, ನಮ್ಮನ್ನ ಯಾರು ಅಂತಾರೆ ನಿಂದಕರು, ಅವರು ಹಂದಿಗೆ ಸಮಾನ ಅಂತ. ಹೇಗೆ ಹಂದಿಗೆ ಸಮಾನ ಅಂತ ಅಂದ್ರೆ, ನಮ್ಮ ಪಾಪಗಳನ್ನೆಲ್ಲ ಅವರು ತಗೊಂಡೋಗಿ ನಮ್ಮನ್ನ ಶುಚಿಯಾಗಿ ಮಾಡ್ತಾರೆ. ಹೇಗೆ ಹಂದಿ ಊರಿನ ಕಲ್ಮಶಗಳನ್ನೆಲ್ಲ ತಿಂದು ಊರನ್ನ ಹೇಗೆ ಶುಚಿ ಮಾಡುತ್ತೋ, ಹಾಗೆ ನಿಂದಕರು ನಮ್ಮ ಕಲ್ಮಶಗಳನ್ನೆಲ್ಲ ಅವರು ತಗೊಂಡು, ನಮ್ಮ ಪಾಪವನ್ನೆಲ್ಲ ಅವರು ತಗೊಂಡು ನಮ್ಮನ್ನ ಶುದ್ಧೀಕರಣಗೊಳಿಸ್ತಾರೆ. ಹಾಗಾಗಿ ಅವನ್ನ ಅಯ್ಯೋ ಅನ್ಬೇಕು. ಅದೇ ರೀತಿಯಾಗಿ ಅವಳು ತಕ್ಷಣ ಅವಳಿಗೆ ಗೊತ್ತಾಗುತ್ತೆ ನಾನು ಮಾಡಿದ ತಪ್ಪು. ಬಾಗಿಲ ಬಳಿ ಬಂದವರು ಭಾಗವತೋತ್ತಮರು ಬಂದಿದ್ದಾರೆ, ಅವರಿಗೆ ನಾನು ಆ ರೀತಿ ಅನಬಾರದಿತ್ತು ಅಂತ ಹೇಳಿ ತಕ್ಷಣ ಅವಳು ಎದ್ದು ಬರ್ತಾಳೆ. ಒಳ್ಳೆ ನೀ ಹೋದಾಯ್ ಉನಕ್ಕೆನ್ನ ಬೇರುಡಯ್ಯ. ಈ ಕಡೆಯವರು ಕೇಳ್ತಾರೆ, ಬೇಗ ಬಾ ನೀನು, ನಿನಗೆ ಮಾತ್ರ ಬೇರೆಯಾದಂತಹ ಅನುಭವ ಯಾಕೆ, ಎಲ್ಲರೂ ಒಂದಾಗಿ ಸೇರಿ ಕೃಷ್ಣನನ್ನ ಅನುಭವ ಮಾಡ್ಕೊಳ್ಳೋಣ ಬಾ. ಒಳ್ಳೆ ನೀ ಹೋದಾಯ್ ಉನಕ್ಕೆನ್ನ ಬೇರುಡಯ್ಯ. ಅವಾಗ ಅವಳು ಕೇಳ್ತಾಳೆ, ಎಲ್ಲರೂ ಹೊಟ್ಬಿಟ್ರ, ಅಯ್ಯೋ ನಾನು ಲೇಟಾಗಿ ಬಂದ್ಬಿಟ್ಟ, ಇದಾಗೋಯ್ತಾ, ನನ್ನಿಂದ ನಿಮಗೆಲ್ಲ ತೊಂದರೆ ಆಯ್ತಾ, ಎಲ್ಲರೂ ಹೋಗ್ಬಿಟ್ರ, ಹೊಟ್ಟೋದ್ರ ಅಂತ ಕೇಳ್ತಾರೆ. ಹೌದು, ಎಲ್ಲರೂ ಹೊಟ್ಟೋದ್ರು, ಎಲ್ಲರೂ ಹೋದಾರ. ನಿನಗೆ ನಮ್ಮ ಮೇಲೆ ನಾವು ಹೇಳೋ ಮಾತು ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಎಲ್ಲರೂ ಕೊಂದಾರೋ ಕೊಂದೆಣ್ಣಿಕೊಳ್ಳ್, ಎಲ್ಲರೂ ಬಂದಿದಾರ ಅಂಥೇಳಿ ನೀನೇ ಹೋಗಿ ಒಬ್ಬೊಬ್ರು ಎಣಿಸು, ಎಷ್ಟು ಜನ ಬರಬೇಕಾಗಿತ್ತು, ಎಲ್ಲರೂ ಬಂದಿದ್ದಾರ ಅಂತ ನೀನೇ ಹೋಗಿ ಬೇಕಾದ್ರೆ ಎಣಿಸ್ಕೊ. ಎಲ್ಲರೂ ಕೊಂದು ಎಣ್ಣಿಕೊಳ್ಳು, ನೀನೇ ಹೋಗಿ ಎಣಿಸ್ಕೊ. ವಲ್ಲಾನೈ ಕೊಂದಾನೈ ಮಾತಾನೈ ಮಾತಾಣಿಕ ವಲ್ಲಾನೈ ಮಾಯನೈ ಪಾಡೇಲೋರೆಂಬ ಬಾಯಿ. ಮದವೇರಿದ ಆನೆಯನ್ನ ಕೊಂದವನನ್ನು ವಲ್ಲಾನೈ ಕೊಂದಾನೈ ಮಾತಾರೈ ಅಂತ ಅಂದ್ರೆ ಶತ್ರುಗಳನ್ನು ಬದಲಾಯಿಸುವಂತಹ ಶಕ್ತಿಯನ್ನು ಉಳ್ಳವನು ಭಗವಂತ. ಮಾತಾರೈ ಮಾತಳಿಕ ವಲ್ಲಾನೈ ಮಾಯನೈ, ಅವರನ್ನ ಬದಲಾಯಿಸಕ್ಕಾಗಲಿಲ್ಲ. ಪ್ರತಿ ಕ್ಷಣದಲ್ಲೂ ಭಗವಂತ ಯಾರನ್ನು ಒಂದೇ ಸರಿಗೆ ನಾಶ ಮಾಡಬೇಕು ಹೋಗಿಲ್ಲ, ಎಲ್ಲರಿಗೂ ಅವಕಾಶವನ್ನ ಕೊಟ್ಟಿದ್ದಾನೆ, ಅವರನ್ನ ಬದಲಾವಣೆ ಆಗೋದಿಲ್ಲ. ಆ ರೀತಿ ಬದಲಾವಣೆಯಾದವ್ರನ್ನ ಸಂರಕ್ಷಣೆಯನ್ನ ಮಾಡ್ತಾನೆ. ಯಾರು ಬದಲಾಗಲಿಲ್ಲೋ ಅವರ ಬಲವೆಲ್ಲ ಹೋಗುವ ರೀತಿಯಲ್ಲಿ ಅವರ ನಾಶವನ್ನ ಮಾಡ್ತಾ ಇದ್ದಾನೆ. ಆ ರೀತಿಯಾದಂತಹ ಮಾಯೆಯನ್ನ ತೋರಿಸುವಂತಹ ಕೃಷ್ಣನನ್ನ ನಾವು ಆಡಬೇಕಾಗಿದೆ. ನೀನು ಎದ್ದು ಬಾ ಅಂತ ಇಲ್ಲಿ ಹೇಳಿ ಕರಿತಾ ಇದ್ದಾಳೆ. ವಲೀರಾಣಿಗಳೇ ನಾನೇ ತಾನಾಯುಧ ಹೇಳ್ದೆ ಯಾವ ರೀತಿಯಾಗಿ ನಾವು ಇರಬೇಕು ಹೇಳೋದು ಸುಲಭ. ಯಾರೊಬ್ರು ಬೈದಾಗ ನಾವು ಸುಮ್ಮನಿರೋದಕ್ಕೆ ಸಾಧ್ಯ ಇಲ್ಲ. ಆದರೆ ಅದನ್ನ ನಮಗೆ ಹೇಗೆ ತೋರಿಸಿಕೊಟ್ಟಿದ್ದಾರೆ, ಯಾರ್ಯಾರು ತೋರಿಸಿಕೊಟ್ಟಿದ್ದಾರೆ ಅಂದ್ರೆ, ಕೆಲವೊಂದು ಕಡೆ ನಮ್ಮ ನೈತ್ಯಾನುಸಂಧಾನವನ್ನ ಮಾಡಿ ತೋರಿಸ್ಕೊಟ್ಟಿದ್ದಾರೆ ನಮ್ಮ ಹಿರಿಯರಲ್ಲಿ. ನೈತ್ಯಾನುಸಂಧಾನ ಅಂದ್ರೆ ಏನು?
ಅವ್ರು ಹೇಳ್ತಾರಂತೆ, ನಾನೂ ನೋಡಿದೆ, ಎಲ್ಲರಿಗಿಂತ ಕಡೆಯವನು ನಾನೇ, ಹಾಗಾಗಿ ನಾನೇ ನಿಮ್ಮನ್ನು ಕರ್ಕೊಂಡೋಗಕ್ಕೆ ಬಂದೆ. ಅಂದರೆ ರಾಮಾನುಜರಿಗೆ ಆಚಾರ್ಯರಾದವರು ಎಲ್ಲವನ್ನು ತಿಳಿದುಕೊಂಡಂತಹ ಜ್ಞಾನಿಗಳು, ಅವರೇ ಆ ರೀತಿಯಾಗಿ ಮಾತನಾಡಿದ್ರು ಅಂತ ಅಂದರೆ ನಾವು ನಮ್ಮನ್ನು ಹೇಗೆ ಅಂದ್ಕೊಳ್ಬೇಕು, ಭಗವಂತನ ಮುಂದೆ ನಾವು ಯಾವ ರೀತಿ ಇರಬೇಕು. ಕುಲಶೇಖರ ಆಳ್ವಾರ್ ಹೇಳಿದ್ದನ್ನ ನಾನು 2 ಪಾಶುರದಲ್ಲೂ ಹೇಳಿದ್ದೀನಿ. ತದ್ವೃತ್ಯ ವೃತ್ಯ ಪರಿಚಾರಕ ವೃತ್ಯ ವೃತ್ಯ ವೃತ್ಯಸ್ಯ ವೃತ್ಯ ಇತಿಮ ವರ ಲೋಕನಾಥ. 7 ತಲೆಮಾರುಗಳ ಅವರ ಆಳುಗಳನ್ನ ಹೇಳ್ತಾರೆ. ತದ್ವೃತ್ಯ ನಿನಗೆ ಆಳು, ಅವನಿಗೆ ಆಳು. ತದ್ವೃತ್ಯ ವೃತ್ಯ ಪರಿಚಾರಕ, ಆ ಆಳಿಗೆ ಪರಿಚಾರಿಕೆಯನ್ನು ಮಾಡುವವನು ಪರಿಚಾರಕ. ತದ್ವೃತ್ಯ ಅವನಿಗೆ ವೃತ್ಯ, ಪರಿಚಾರಕ ವೃತ್ಯ ವೃತ್ಯ ವೃತ್ಯಸ್ಯ, ಅವನಿಗೆ ವೃತ್ಯ ಅವನಿಗೆ ವೃತ್ಯ ಅವನಿಗೆ ವೃತ್ಯ. ಅಲ್ಲಿಗೆ ಭಗವಂತನಿಗಿರುವ 6 ಜನ ಸೇವಕರನ್ನು ಹೇಳ್ತಾರೋ ಅಂತ ಕುಲಶೇಖರ ಆಳ್ವಾರ್ ಹೇಳ್ತಾರೆ. ಅವನಿಗೆ ಸೇವಕರನ್ನಾಗಿ ನೀನು ನನ್ನನ್ನು ಅಂದ್ಕೊಂಡೆ ಸಾಕಪ್ಪ ಭಗವಂತ ಅಂತ ಹೇಳ್ತಾರೆ. ಅಲ್ಲಿಗೆ ಯಾವ ರೀತಿಯ ನಿತ್ಯಾನುಸಂಧಾನ, ನಾನು ಈ ರೀತಿಯೆಲ್ಲ ಇಷ್ಟೆಲ್ಲ ಬರ್ದಿದ್ದೀನಿ, ನನಗೆ ಅವನ ಜ್ಞಾನ ಇದೆಯಲ್ಲ, ಅವನ ಬಳಿನೇ ಯಾಕೆ ನಾನಿರಬಾರ್ದು, ನಾನೇ ಮೊದಲಿಗ ಅನ್ನೋ ರೀತಿ ಯಾರು ಹೇಳ್ಕೊತಾರೆ. ಆ ರೀತಿಯಾದ ಒಂದು ಭಾವನೆ ನಮ್ಮಲ್ಲಿ ಇರಬೇಕು. ಹಾಗೆ ವೇದಾಂತ ದೇಶಿಕರು ಹೇಳ್ತಾರೆ, ಜ್ಞಾನಿಗಳು ಅವ್ರು ಹೇಳ್ತಾರೆ, ಅಹಮಸ್ಮಿ ಅಪರಾಧ ಚಕ್ರವರ್ತಿ ಅಂತ ಹೇಳ್ತಾರೆ. ಅವರಿಗೆ ಅಪರಾಧ ಅನ್ನೋದೇ ಏನು ಅಂತ ಗೊತ್ತಿಲ್ಲ, ಸದಾಕಾಲ ಭಗವಂತನಲ್ಲೇ ಇದ್ದವರು. ಒಂದೇ ಒಂದು ದೃಷ್ಟಾಂತ, ಅವರು ಭಿಕ್ಷೆ ಬೇಡಿ ಬಂದಂಥ ಅಕ್ಕಿನಲ್ಲಿ ಕೆಲವರು ಬೇಕು ಅಂತಂತಾನೆ ಚಿನ್ನದ ನಾಣ್ಯಗಳನ್ನು ಹಾಕಿರ್ತಾರೆ. ಮನೆಗೆ ಬಂದಾಗ ಹೆಂಡತಿ ಕೇಳ್ತಾರೆ, ಇದೇನಿದು ಏನಿದು, ನೀವು ಹೇಗಿರಬೇಕು ಅವರ ಜ್ಞಾನ ಏನು ಅಂತ ಕೇಳಿದಾಗ, ಚಿಚಿ ಇದೊಂದು ಹುಳು ತೆಗೆದಾಕು ಅಂತ ಕಡ್ಡಿನಲ್ಲಿ ತೆಗೆದಾಕ್ತಾರೆ. ಆ ರೀತಿಯಾಗಿ ಸಾರ್ಥಕತೆಯಿಂದ ಸೌಮ್ಯತೆಯಿಂದ ಬೆಳೆದಂಥವರು ಅವರು ಹೇಳ್ಕೊತಾರೆ, ಅಹಮಸ್ಮಿ ಅಪರಾಧ ಚಕ್ರವರ್ತಿ ಅಂತ. 1-2 ಅಪರಾಧ ಅಲ್ಲ, ನಾನು ಅಪರಾಧದಲ್ಲೇ ಚಕ್ರವರ್ತಿ ನಾನು. ಸದಾಕಾಲ ಭಗವಂತನ ಚಿಂತನೆಯಲ್ಲಿ ಇದ್ದವರೇ ಹೇಳಿರುವಂಥ ಮಾತುಗಳು. ಹಾಗೆ ನಾವು ಏನು ಹೇಳಬೇಕಾಗಿದೆ ಈ ಕಲಿಯುಗ. ಈ ರೀತಿಯಾದ ಶ್ರೀ ವೈಷ್ಣವ ಸಂಪ್ರದಾಯ ಅಂದರೆ ಬೇರೆಯವರು ನಮ್ಮನ್ನು ಅನ್ಬೇಕಾದ್ರೂ ಅವರ ತಪ್ಪನ್ನು ನಾವು ಪರಿಗಣಿಸದೆ ನಾವು ಅವರಿಗೆ ಅಯ್ಯೋ ನಮ್ಮ ಪಾಪಗಳನ್ನು ಕೊಂಡೋಗ್ತಾರಲ್ಲ ಅಂತ ಹೇಳಿ ನಾವು ಅವರಿಗೆ ಅವರ ಚುಚ್ಚು ಮಾತುಗಳಿಗೆ ಮತ್ತೆ ಕೊಡುವಂತಹ ಎದುರು ಚುಚ್ಚು ಮಾತುಗಳನ್ನು ಕೊಡಬಾರ್ದು. ಹಾಗಂತ ನಾವು ಸೌಮ್ಯತೆಯಿಂದ ಇರಬೇಕು ಅಂತ ಹೇಳಿ ಯಾವ ರೀತಿ ವೈಷ್ಣವ ಧರ್ಮವನ್ನ ಪಾಲನೆಯನ್ನು ಮಾಡಬೇಕು ಅನ್ನೋದಲ್ಲಿ ಬಲ್ಲೀರಳ್ಳಿಗಳೇ ನಾನೇ ತಾನಾಯಿರುಹ ಅನ್ನೋದನ್ನು ಇಲ್ಲಿ ತೋರಿಸ್ಕೊಟ್ಟಿದ್ದಾಳೆ. ಏನಕ್ಕೆ ಅಂತಂದ್ರೆ ಭಗವಂತ ಅವನಿಗೆ ಮಾಡುವಂಥ ಅಪಚಾರ ನಾವು ಬೇಕಾದ್ರೆ ಕೂಡ ಅವನು ಒಪ್ಕೊಂಡ್ಬಿಡ್ತಾನಂತೆ. ಒಂದು ಪಕ್ಷ ನಾವು ಭಗವಂತನ್ನೇ ಬೈದ್ರು ಬೇಕಾದ್ರೆ ಅವ್ನು ಒಪ್ಕೊಂಡು ಸುಮ್ಮನಾಗ್ತಾನಂತೆ, ನನ್ನ ಭಕ್ತಪ್ಪ ಬೈದ ಹೇಳಿ ಸುಮ್ಮನಾಗ್ತಾನಂತೆ. ಆದರೆ ಅವನ ಭಕ್ತರಿಗೆ ಆಗುವಂತಹ ನೋವುಗಳನ್ನು ಅವನು ತಡೆಯೋದು, ಅದಕ್ಕೆ ಶಿಕ್ಷೆ ಇದ್ದೇ ಇರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಈ ಭರತನ ಸೈನ್ಯದೊಂದಿಗೆ ಬರ್ತಾನೆ ಹೇಳಿದ್ದೆ. ಅವಾಗ ರಾಮನನ್ನ ಮತ್ತೆ ವಾಪಸ್ ಅಯೋಧ್ಯೆ ಕರ್ಕೊಂಡು ಹೋಗೋಕ್ಕೋಸ್ಕರ ಅವನು ಬರ್ತಿರ್ತಾನೆ. ಅವನಿಂದ ಎಲ್ಲ ಅಯೋಧ್ಯವಾಸಿಗಳೆಲ್ಲ ಬರೋದ್ರಿಂದ ದೊಡ್ಡ ಸೈನ್ಯನೇ ಬರೋಂಗಿರುತ್ತೆ. ಅದನ್ನ ದೂರದಿಂದ ನೋಡಿದಂಥ ಲಕ್ಷ್ಮಣ ಅವನು ಯುದ್ಧಕ್ಕೆ ಬರ್ತಾ ಇದ್ದಾನೆ. ಮತ್ತೆ 14 ವರ್ಷ ಆಗೋದ್ಮೇಲೆ ರಾಜ್ಯವನ್ನು ಅವನಿಗೆ ಹೊರಟೋಗುತ್ತೆ ಅಂತ ಅನ್ನೋಕ್ಕೋಸ್ಕರ ಯುದ್ಧಕ್ಕೆ ಬರ್ತಿದ್ದಾನೆ ಅಂತ ಇಲ್ಲೇ ಯುದ್ಧ ಮಾಡ್ತೀನಿ ಅಂತ ಹೇಳ್ತಾನೆ ಲಕ್ಷ್ಮಣ. ಅವಾಗ ರಾಮ ಹೇಳ್ತಾನೆ, ನಿನಗೆ ಭರತನ ಗುಣ ಏನು ಅನ್ನೋದು ನಿನಗೆ ಗೊತ್ತಿಲ್ಲ. ನೀನು ಏನಾದರೂ ಇನ್ನೊಂದು ಮಾತು ಭರತನ ಮೇಲೆ ಹೇಳಿದ್ರೆ ನನ್ನ ನಾಣೆ. ಬಹುಶಃ ಎಲ್ಲೋ ನಿನಗೆ ಅಯೋಧ್ಯೆ ಮೇಲೆ ರಾಜ್ಯದ ಮೇಲೆ ಆಸೆ ಆಗಿರಬೇಕು, ಅದಕ್ಕೆ ಭರತನ ಮೇಲೆ ಯುದ್ಧ ಮಾಡಬೇಕು ಅಂತಿದ್ಯಾ ಅಂತೇಳಿ ರಾಮ ಬೈತಾನೆ. ಲಕ್ಷ್ಮಣ ಭರತ ಅವನು ಸ್ವಲ್ಪ ಅವನ ಮೇಲೆ ಈ ರೀತಿಯಾದ ಸಂಶಯನ ಪಟ್ಟಿದ್ದಕ್ಕೇನೆ ರಾಮ ಆ ರೀತಿ ಹೇಳ್ತಾನೆ. ಯಾಕೆಂದ್ರೆ ಭರತ ಆಳ್ವಾರ್ ಅಂತ ಹೇಳ್ತಾರೆ. ಭರತ ರಾಮನಿಗೆ ಆಳ್ವಾರ್ ಕೈಂಕರ್ಯದ ಭಕ್ತ. ತನ್ನ ಭಕ್ತನಿಗಂದಿದ್ದು ಅವನಿಗೆ ಹಿಡಿಸ್ಲಿಲ್ಲ. ತನ್ನ ಕೈಂಕರ್ಯ ಮಾಡೋಕೆ ಬಂದಿದ್ದ ಲಕ್ಷ್ಮಣನನ್ನೇ ರಾಮ ಬೈತಾನೆ. ನೀನು ಒಂದು ಮಾತು ಅವನಿಗೆ ಅಂದ್ರೆ ನಿನ್ನ ನಾಣೆ ನೀನು. ಅದೇ ರೀತಿ ಸೀತೆ ಮಾರೀಚನಿಂದ ಹೇ ರಾಮ ಅನ್ನೋ ಧ್ವನಿ ಬಂದಾಗ ಲಕ್ಷ್ಮಣನಿಗೆ ಹೇಳ್ತಾಳೆ, ಅಣ್ಣನಿಗೆ ತೊಂದರೆ ಆಗಿದೆ, ಏನಾಗಿದೆ ನೋಡೋದು. ಆಗ
ಆಗ ಲಕ್ಷ್ಮಣನಿಗೆ ಗೊತ್ತು ಅದು ಅಣ್ಣನ ಧ್ವನಿಯಲ್ಲ, ಅಣ್ಣನಿಗೆ ಏನೂ ಆಗಲ್ಲ, ಇದೇ ಇಲ್ಲ, ಏನಾಗೋದಿಲ್ಲ, ತೊಂದರೆ ಆಗೋದಿಲ್ಲ ಅಣ್ಣನಿಗೆ ಅಂತೇಳಿ ದೃಢವಾಗಿ ಅಲ್ಲೇ ನಿಂತಿರ್ತಾನೆ. ಆಗ ಸೀತೆ ಲಕ್ಷ್ಮಣನನ್ನ ಕೆಲವೊಂದು ಕೊಂಕು ಮಾತುಗಳಿಂದ ಬೈತಾಳೆ. ಎಲ್ಲಿ ಭಗವಂತನ ಭಕ್ತನಿಗೆ ಕೊಂಕು ಮಾತುಗಳಿಂದ ಬೈದಿದ್ದರಿಂದ ಅವಳಿಗೆ ಅಗ್ನಿ ಪರೀಕ್ಷೆ ಬಂತು ಅಂತ ಹೇಳಿ. ಆ ರೀತಿಯಾಗಿ ಭಗವಂತನಿಗೆ ಅವನನ್ನ ಬೈದ್ರಾದ್ರೂ ಅವನು ಸುಮ್ಮನಾಗ್ತಾನೆ, ಅವನ ಭಕ್ತರನ್ನ ಬೈಬಾರದು. ಈ ರೀತಿಯಾದ ಒಂದು ವೈಷ್ಣವ ಧರ್ಮದ ಪಾಲನೆಯನ್ನ ಈ ಪಾಶುರದಲ್ಲಿ ಗೋದೆ ತೋರಿಸ್ಕೊಟ್ಟಿದ್ದಾಳೆ. ಇಲ್ಲಿ ಕೂರತಾಳ್ವಾನ್ ಅವರನ್ನ ನಾವು ಸ್ಮರಣೆ ಮಾಡಬೇಕಾಗಿದೆ. ಕೂರತಾಳ್ವಾನ್ ಯಾರಂದ್ರೆ ರಾಮನ ಶಿಷ್ಯರು, ರಾಮ ಶಿಷ್ಯರು. ಅವರು ಕೂರಮ್ಮನ ಜಾಗದಲ್ಲಿ ಅವರು ಹುಟ್ಟಿದ್ದಲ್ಲಿ ದಿನನಿತ್ಯ ಅವರೆಷ್ಟು ಆಗರ್ಭ ಶ್ರೀಮಂತರು ಅಂತ ಅಂದ್ರೆ ದಿನನಿತ್ಯ 1000 ಜನಗಳಿಗೆ ಭಾಗವತ ತದಿಯಾರಾಧನೆಯಿಂದ ಮಾಡ್ತಾ ಇದ್ರು. ಅಂದ್ರೆ ಭಾಗವತರಿಗೆ ಊಟ ಆಗ್ತಾ ಇದ್ರು, ದೇವರ ಭಕ್ತರಿಗೆ ಭಾಗವತರಿಗೆ ಊಟವನ್ನು ಹಾಕ್ತಾ ಇದ್ರು, ಬೆಳ್ಳಿ ತಟ್ಟೆಯಲ್ಲೇ ಊಟ ಹಾಕ್ತಾ ಇದ್ರು. ಅಷ್ಟು ಅವರು ಆಗರ್ಭ ಶ್ರೀಮಂತರು. ಬೆಳೆಯಿಂದ ರಾತ್ರಿ ಹಾಕಿ ರಾತ್ರಿ ಮುಚ್ಚುತ್ತಾ ಇರ್ತಾರೆ. ಆ ಕಾಂಚೀಪುರಂಗೆ ಕೂರಂ ಅನ್ನೋದು 14 ಕಿಲೋಮೀಟರ್ ದೂರ ಇದೆ. ಒಂದು ದಿನ ಹೀಗೆ ಕಾಂಚಿ ವರದರು ತಾಯಾರಿಗಳು ಮಾತಾಡ್ಕೋತಾ ಇರ್ಬೇಕಾದ್ರೆ ಹೇಳ್ತಾರೆ, ಇದೇನು ಶಬ್ದ ಅಂತಂದಾಗ ಈ ಕೂರತಾಳ್ವಾನ್ ಅವರ ಮನೆಯಲ್ಲಿ ತದಿಯಾರಾಧನೆ ಮುಗಿದಿದೆ, ಒಂದು ರೀತಿ ಆಗರ್ಭ ಶ್ರೀಮಂತ ತದಿಯಾರಾಧನೆಯನ್ನ ಮಾಡ್ತಾನೆ, ಅಲ್ಲಿ ಬಾಗಿನ ಮುಚ್ಚಿದ್ದಾರೆ. ಅದನ್ನ ತಿರುಕಚ್ಚಿ ನಂಬಿ ಒಂದು ಕೂರತಾಳ್ವಾನ್ ಹೇಳ್ತಾರೆ. ತಿರುಕಚ್ಚಿ ನಂಬಿ ಯಾರು ಅಂತ ಅಂದ್ರೆ ಸಾಕ್ಷಾತ್ ವರದರೊಂದಿಗೆ ನೇರವಾಗಿ ಮಾತಾಡ್ತಾ ಇದ್ರು. ಅವರು ಬಂದು ಕೂರತಾಳ್ವಾನ್ ಹೇಳ್ತಾರೆ. ಕೂರತಾಳ್ವಾನಿಗೆ ಎಷ್ಟು ಬೇಜಾರಾಗೋಗುತ್ತೆ ಅಂದ್ರೆ ಸಂತೋಷ ಪಡಬೇಕಾಗಿರೋದಲ್ಲಿ ಇಂತಹವನು ಇಷ್ಟು ತದ್ಯಾರಾಧನೆಯನ್ನ ಮಾಡ್ತಾ ಇದ್ದಾನೆ ಅಂತ ಸ್ವತಃ ಭಗವಂತ ಮಾತಾಡ್ತಿರೋದು. ಆದರೆ ಅವ್ರಿಗೆ ಬೇಜಾರಾಗುತ್ತೆ. ಯಾಕೆಂದ್ರೆ ಭಗವಂತ ನನ್ನನ್ನು ಈ ರೀತಿಯಾಗಿ ವ್ಯಾಪಿಸ್ಕೊಳ್ತಿದ್ದಾನಲ್ಲ, ಅವನ ಭಕ್ತ ಅನ್ನಿಸ್ಕೊಳ್ಳದೆ ಈ ರೀತಿ ಶ್ರೀಮಂತ ಅನ್ನೋ ರೀತಿ ನಾನು ಗುರುತುಪಟ್ಟನಲ್ಲ ಅಂತ ಹೇಳಿ ಬೇಜಾರು ಮಾಡಿಕೊಂಡು ಶ್ರೀಮಂತಿಕೆನೇ ಬೇಡ ಅಂತೇಳಿ ಎಲ್ಲವನ್ನ ದಾನ ಮಾಡಿ ಎಲ್ರಿಗೂ ಬಂದು ರಾಮಾನುಜರ ಜೊತೆ ಬಂದು ಸೇರಿ ಅವರಿಗೆ ಕೈಂಕರ್ಯನ ಮಾಡಬೇಕು ಅಂತ ಹೇಳಿ ಬಂದ್ಬಿಡ್ತಾರೆ. ಅವ್ರ ಹೆಂಡತಿ ಏನು ಮಾಡ್ತಾರೆ, ಬರ್ತಾ ಇರ್ಬೇಕಾದ್ರೆ ಕಾಡಲ್ಲಿ ಯಾಕೋ ಸ್ವಲ್ಪ ಭಯ ಆಗ್ತಾ ಇದೆ. ಕಾಡಲ್ಲಿ ಕೂರತಾಳ್ವಾನಿಗೆ ಸಂಶಯ ಬರುತ್ತೆ, ಭಯ ಆಗ್ತಾ ಇದ್ದೇನೆ, ನಿನ್ನತ್ರ ಏನು ಇಟ್ಕೊಂಡಿದ್ಯಾ ಹೇಳ್ತಾರೆ. ಒಂದೇ ಒಂದು ಚಿನ್ನದ ಬಟ್ಟೆ ಇಟ್ಕೊಂಡಿದ್ದೆ, ನೀವೇನಾದ್ರು ಸಂಧ್ಯಾವಂದನೆ ಮಾಡೋಕ್ಕೋ ಇಲ್ಲ ನೀವೇನಾದ್ರು ಊಟ ಮಾಡೋಕ್ಕೋ ನಿಮ್ಗೇನಾದ್ರು ಮಡಿಯಾಗಿ ಬೇಕಾಗುತ್ತೆ ಅಂತ ಅದನ್ನು ಇಟ್ಕೊಂಡಿದ್ದೆ. ಈಗ ತೋರಿಸು ಅದನ್ನು ತೆಗೆದು ಬಿಸಾಕ್ತಾರೆ. ಇವಾಗ ಹೋಯ್ತಲ್ಲ ಬರೀ ಅಂದರೆ ಎಲ್ಲವನ್ನು ತ್ಯಾಗ ಮಾಡಿ ಅಲ್ಲಿ ಹೋಗ್ತಾರೆ. ನಂತರದ ಕಥೆಯಲ್ಲಿ ಹೀಗೆ ಅಲ್ಲಿ ಚೋಳರಾಜ ಶೈವ ಧರ್ಮವನ್ನು ಸ್ಥಾಪನೆ ಮಾಡಬೇಕು, ಶೈವ ಧರ್ಮವೇ ದೊಡ್ಡದು ಅಂತ ಹೇಳಿ ಮಾಡ್ತಿರ್ತಾನೆ. ಅವಾಗ ಅವನ ಮುಖ್ಯ ಒಬ್ಬ ಹೇಳ್ಕೊಡ್ತಾನೆ, ಇಲ್ಲಿ ರಾಮಾನುಜರು ಶ್ರೀವೈಷ್ಣವ ಧರ್ಮವನ್ನು ಪ್ರಚಾರಗೊಳಿಸ್ತಾ ಇರ್ತಾರೆ. ಬೇರೆ ಯಾರು ಬೇಡ, ಅಲ್ಲಿ ರಾಮಾನುಜರು ಒಬ್ಬರು ಒಪ್ಕೊಂಡ್ಬಿಟ್ರೆ ಶ್ರೀವೈಷ್ಣವ ಶೈವ ಧರ್ಮನೇ ದೊಡ್ಡದು ಅಂತ ಎಲ್ಲರೂ ಒಪ್ಕೊಂಡಂಗಾಗುತ್ತೆ. ಅವರಿಗೆ ಹೇಳಿ ಬಂದು ರಾಮಾನುಜನ ಕರ್ಕೊಂಡು ಹೋಗಕ್ಕೆ ಅಂತ ಅವನು ಬರ್ತಾನೆ. ರಾಮಾನುಜರು ಅದಕ್ಕೆ ಒಪ್ಪೋದಿಲ್ಲ. ಈಗ ತಕ್ಷಣದಲ್ಲಿ ಅವರಿಗೆ ಶಿಕ್ಷೆಯನ್ನು ಕೊಡೋದಕ್ಕೆ ಅಂತ ಚೋಳರಾಜ ಕರೆಸ್ತಾನೆ. ಕೂರತಾಳ್ವಾನ್ಗೆ ಅದು ಗೊತ್ತಾಗುತ್ತೆ, ಅಯ್ಯೋ ನನ್ನ ಗುರುಗಳಿಗೆ ತೊಂದರೆ ಆಗುತ್ತಲ್ಲ ಅಂತ ಹೇಳಿ ಅವರು ಕಾಷಾಯ ವಸ್ತ್ರವನ್ನು ಧರಿಸಿ ರಾಮಾನುಜರ ಜಾಗದಲ್ಲಿ ಕೂತು ರಾಮಾನುಜರನ್ನ ಆ ಜಾಗದಿಂದ ಹೊರಗಡೆ ಕಳಿಸ್ಕೊಡ್ತಾರೆ. ಆ ಸಮಯದಲ್ಲೇ ರಾಮಾನುಜರು ಕರ್ನಾಟಕಕ್ಕೆ ಬಂದಿದ್ದು ನಮಗೆಲ್ಲ ಸಿಕ್ಕಿದೆ. ನಂತರ ಏನಾಗುತ್ತೆ, ಬಂದ್ಬಿಟ್ಟು ಇವರೇ ರಾಮಾನುಜರು ಅಂತೇಳಿ ಆ ಚೋಳರಾಜ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಹೋಗಿ ಶ್ರೀ ವೈಷ್ಣವ ಸಿದ್ಧಾಂತವೇ ದೊಡ್ಡ ಅಂತ ಹೇಳಿ ಅಂತಂದಾಗ ಅದು ಆಗಲ್ಲ ಅಂತ ಹೇಳಿದಾಗ ಏನು ಮಾಡ್ತಾರೆ, ಅವರಿಗೆ ಕಣ್ಣುಗಳೆಲ್ಲ ತೆಗೆಸುವಂಥ ಶಿಕ್ಷೆಯನ್ನು ಕೊಡ್ತಾರೆ. ಅವರಿಗೆ 2 ಕಣ್ಣುಗಳನ್ನು ತೆಗೆದುಕೊಡ್ತಾರೆ. ಯಾಕೆ ಇಷ್ಟೂ ಹೇಳಿದೆ ಅಂತ ಅಂದರೆ, ಒಂದು ಅವರ ಹಿರಿಮೆ. ಆ ಕಣ್ಣುಗಳೋದಾಗ ಏನು ಹೇಳ್ತಾರೆ, ಅಹಂಕಾರ ಪಡ್ಬೋದಿತ್ತು, ಹೆಮ್ಮೆ ಪಡ್ಬೋದಿತ್ತು, ನಾನು ನನ್ನ ಗುರುಗಳನ್ನು ರಕ್ಷಿಸಿ ನನ್ನ ಕಣ್ಣುಗಳು ಕೊಟ್ಟೆ ಅಂತ ಹೇಳ್ಕೋಬೋದಿತ್ತು. ಆದರೆ ಅವ್ರು ಹೇಳ್ತಾರೆ, ನಾನು ಆ ರೀತಿ ತದಿಯಾರಾಧನೆ ಮಾಡಬೇಕಾದ್ರೆ ಅವರು ಒಂದು ಕಂಡೀಷನ್ ಹಾಕಿರ್ತಾರೆ. ಏನು ಅಂತ ಅಂದರೆ ನಾಮವನ್ನು ಇಟ್ಕೊಂಡು ಬಂದು ಕೂತ್ಕೊಳ್ಬೇಕು ಅಂತ ಹಾಕಿರ್ತಾರೆ. ಆ ರೀತಿ ನಾಮವನ್ನು ಇಟ್ಕೊಂಡು ಬಂದಂತಹ ಭಾಗವತನ್ನ ನೋಡಿ ಎಲ್ಲೋ ಈ ನಾಮ ಸೊಟ್ಟಿಗಾಗಿದೆ ಅಂತ ಯಾವತ್ತೋ ಒಂದು ದಿನ ಅನ್ಕೊಂಡ್ಬಿಟ್ಟಿದ್ದೀನಿ, ಹಾಗಾಗಿ ನನ್ನ ಕಣ್ಣು ಹೋಯ್ತು. ಭಾಗವತ ಅಪಚಾರವನ್ನು ಎಲ್ಲೋ ನಾವು ಮಾಡಿದ್ದೀನಿ, ಹಾಗಾಗಿ ನನಗೆ ಕಣ್ಣು ಹೋಯ್ತು
ಕೊನ್ನಾನೈ ಮಾತಾರೆ ಮಾತಾಡಿಕವಲ್ಲಾನೈ. ಇಲ್ಲಿ ಬೃಂದಾವನದಿಂದ ಮಥುರಕ್ಕೆ ಬರುವಾಗ ಆನೆಯಿಂದ ತುಳಸಿ ಕೃಷ್ಣನ ಸಂಹಾರನ ಮಾಡಬೇಕು ಅಂತ ಕಂಸ ಯೋಚಿಸಿರ್ತಾನೆ. ಆದರೆ ಕೃಷ್ಣ ಆ ಮಾವುತನಿಗೆ ಹೇಳ್ತಾನೆ, ನೀನು ರಾಜಾಜ್ಞೆಯನ್ನ ಕೇಳಬೇಡ, ನೀನು ನಾಶ ಆಗೋಗ್ತೀಯ. ಆದರೂ ಮಾವುತ ಕೇಳೋದಿಲ್ಲ. ಮತ್ತೆ ಆನೆಯನ್ನ ಕೃಷ್ಣನ ಮೇಲೆ ಮುಗಿಸಕ್ಕೆ ಬರ್ತಾನೆ. ಆನೆ ಮೇಲೆ ನೆಗೆದು ಆನೆಯ ದಂತವನ್ನು ಮುರಿದು ಆನೆಯನ್ನು ಆ ಮಾವುತನನ್ನು ಇಬ್ಬರನ್ನು ಕೊಲ್ತಾನೆ ಕೃಷ್ಣ. ಈ ರೀತಿಯಾಗಿ ಆನೆಯನ್ನ ಕೊಂದವನನ್ನ ಮಾತಾರೆ ಮಾತಾಡಿಕವಲ್ಲ ಆನೆ. ಇದಕ್ಕೆ ಯಾರ್ಯಾರು ದೃಷ್ಟಾಂತಗಳು ಅಂತ ಅಂದರೆ ಶಿಶುಪಾಲ ವಧೆ. ಅವನನ್ನ ಬದಲು ಮಾಡೋದಿಕ್ಕೆ ಅವನು ಸಾಕಷ್ಟು ಅವಕಾಶಗಳನ್ನು ಕೊಡ್ತಾನೆ ಕೃಷ್ಣ. ಆದರೂ ಅವನು ಕೇಳೋದಿಲ್ಲ, ಕೃಷ್ಣನ ಬೈತಾನೆ ಇರ್ತಾನೆ. ಅವನ ತಾಯಿ ಶಿಶುಪಾಲ ಹುಟ್ಟಿದಾಗ ಅವನಿಗೆ 4-6 ಕೈ ಕಾಲುಗಳೆಲ್ಲ ಇತ್ತಂತೆ. ಅವನಿಗೆ ಆ ಮಗುವನ್ನ ನೋಡಿದವ್ರು ಹೇಳ್ತಾರೆ, ಯಾರು ಬಂದು ಈ ಮಗುವನ್ನ ಎತ್ಕೊಳ್ತಾರೆ ಆಗ ಇವನಿಗೆ ಕೈ ಕಾಲುಗಳು ಎಲ್ಲ ಉದುರೋಗುತ್ತೆ. ಶರೀರಕ್ಕೆ ಬೇಕಾದಂತೆ 2 ಕೈ 2 ಕಾಲುಗಳಿರುತ್ತೆ, ಆ ರೀತಿ ಉದುರೋಗುತ್ತೆ. ಆದರೆ ಅವನಿಂದನೇ ಇವನಿಗೆ ಸಾವು ಅಂತ ಹೇಳ್ತಾರೆ. ಒಂದು ದಿನ ಕೃಷ್ಣ ಅವ್ರ ತಾಯಿಯೊಂದಿಗೆ ಮಗುವನ್ನು ನೋಡಲಿಕ್ಕೆ ನೋಡಿರ್ತಾನೆ. ಅವ್ರ ಶಿಶುಪಾಲನ ತಾಯಿ ಏನು ಮಾಡ್ತಿರ್ತಾಳೆ, ಬಂದವ್ರ ಕೈಯಲ್ಲೆಲ್ಲ ಮಗು ಕೊಡ್ತಾ ಇರ್ತಾಳೆ. ಗೊತ್ತಾಗ್ಬೇಕಲ್ಲ ಅವ್ರಿಗೆ ಏನಾಗುತ್ತೆ. ಅದಾದ ಮೊದಲಾಗಿ ಅವ್ರ ಹೆಚ್ಚಿನ ಕೈ ಕಾಲುಗಳು ಹೋಗ್ಬೇಕು. ಎಲ್ಲರಿಗೂ ಕೊಡ್ತಾ ಇರ್ತಾಳೆ, ಎಲ್ಲೂ ಆಗಿರೋದಿಲ್ಲ. ದೇವಿಕಿನೂ ಎತ್ಕೊಳ್ತಾಳೆ. ನಂತರ ಅಲ್ಲೇ ಕೃಷ್ಣ ಇರ್ತಾನೆ. ಆ ಕೃಷ್ಣನ ಕೈಗೆ ಮಗುವನ್ನು ಕೊಡ್ತಾರೆ. ಕೃಷ್ಣನಿಗೆ ಗೊತ್ತಾಗುತ್ತೆ ಇವನು ಯಾರು ಅಂತ. ಆದರೆ ಅಲ್ಲಿ ತಕ್ಷಣದಲ್ಲಿ ಅವನ ಕೈ ಕಾಲುಗಳೆಲ್ಲ ಉದುರೋಗುತ್ತೆ. ಶರೀರಕ್ಕೆ ಬೇಕಾದ 2 ಕೈ 2 ಕಾಲುಗಳು ಮಾತ್ರ ಇರುತ್ತೆ. ಶಿಶುಪಾಲ ತಾಯಿಗೆ ಗೊತ್ತಾಗುತ್ತೆ. ಆಗ ಹೇಳ್ತಾಳೆ, ನಿನ್ನಿಂದ ಅವನಿಗೆ ಸಾವಿದೆ ಅಂತ ಅಂದರೆ ನನಗೆ ಅದರಲ್ಲಿ ಏನು ತೊಂದರೆ ಇಲ್ಲ. ಆದರೆ ಒಂದೇ ಒಂದು ನನ್ನ ಪ್ರಾರ್ಥನೆ, ನೀನು ಅವನ 100 ತಪ್ಪುಗಳನ್ನು ಕ್ಷಮಿಸಬೇಕು ಅಂತ ಕೇಳ್ಕೊಂಡ. ಕೃಷ್ಣ ಆಯ್ತು ಅಂತ ಹೇಳಿದ್ದಾನೆ. ಇದೇ ರೀತಿ ಎಲ್ಲಿ ಹೋದರೂ ಶಿಶುಪಾಲ ಕೃಷ್ಣನಿಗೆ ಅವಮಾನವನ್ನು ಮಾಡ್ತಾನೇ ಇರ್ತಾನೆ. ಅವನ 99 ತಪ್ಪುಗಳನ್ನು ಕ್ಷಮಿಸ್ತಾನೆ. 100ನೇ ತಪ್ಪು ಆದಾಗ ಚಕ್ರವನ್ನು ಬಿಟ್ಟು ಅವನ ಸಂಹಾರ ಆಗುತ್ತೆ. ಈ ರೀತಿಯಾದ 100 ತಪ್ಪುಗಳು ಅವನು ಒಂದೊಂದ್ಸರಿ ಬೈದಾಗಲೂ 1, 2, 3, 4 ಅಲ್ಲ, ಒಂದೇ ರೀತಿಯಾದ ಬೈಗುಳವನ್ನ ಅವನು 10 ಸರಿ ಹೇಳಿದ್ರು 1 ಅಂತಲೇ ಕೃಷ್ಣ ಲೆಕ್ಕ ಹಾಕ್ತಾ ಇದ್ದಾನೆ. 100 ಆಯ್ತು ಅಂದ್ರೆ ಅವನು ಎಷ್ಟು ಬೈದಿರಬೇಕು, ಎಷ್ಟು ಅವಮಾನವನ್ನ ಮಾಡಿರ್ಬೇಕು. ಅಂದ್ರೆ ಆ ರೀತಿಯಾಗಿ ಮಾತಾಡಿಕವಲ್ಲಾಗಿ ಅವರನ್ನ ಬದಲಾವಣೆ ಮಾಡುವುದಕ್ಕೂ ಭಗವಂತ ಅವಕಾಶವನ್ನ ಕೊಟ್ಟು ಅವರು ಬದಲಾಗಲೇ ಇಲ್ಲ. ಮಾತಾಡಿಕ ಅವರನ್ನ ಅವರ ಬಲವನ್ನೆಲ್ಲ ನಾಶ ಮಾಡುವಂಥವನು. ಅವರವರಿಗೂ ಕೂಡ ಸಾಕಷ್ಟು ಅವಕಾಶಗಳನ್ನು ಕೊಟ್ಟು ಅವರು ಬದಲಾಗದೇ ಇದ್ದಾಗ ಯುದ್ಧದಲ್ಲಿ ಅವರ ಸಮಾನ ಮಾಡ್ತಾನೆ ಕೃಷ್ಣ. ಅಂತಹ ಮಾಯನೈ ಪಾಡೇರುವಂತಹ ಮಾಯನೈಗೆ ಒಂದೇ ಒಂದು ಉದಾಹರಣೆ ತಗೊಳ್ಳೋಣ. ಇಲ್ಲಿ ಸ್ವಲ್ಪ ತಮಾಷೆಯಾಗಿರುವಂತಹ ಉದಾಹರಣೆ, ಅವರ ಕಥೆ ಇಲ್ಲ. ಒಂದು ಬಾರಿ ನಾರದ ಕೃಷ್ಣನನ್ನ ಕೇಳ್ತಾನಂತೆ, ಈ ರೀತಿಯಾಗಿ 16,000 ಕೋಟಿ ಎಲ್ಲಾರ ಮನೆಗೂ ನೀನು ಓದಿ ಬರ್ತೀಯಲ್ಲ, ಎಲ್ಲರಿಗೂ ನೀನು ಸಾನ್ನಿಧ್ಯವನ್ನ ಕೊಡ್ತೀಯಲ್ಲ, ಹೆಂಗೆ ಸಾಧ್ಯ ಅಂತ ಕೇಳ್ತಾನಂತೆ. ಆಯ್ತು, ಅದನ್ನ ನೀನು ಕಣ್ಣಾರೆ ನೀನೇ ನೋಡು ಅಂತ ನಾರದವನ್ನು ಹೇಳಿದಂತೆ ಕೃಷ್ಣ. ಸರಿ, ಒಂದು ದಿನ ಬೆಳಗ್ಗೆಯಿಂದ ಪ್ರಾರಂಭ ಮಾಡಿ ಒಬ್ರು ಮನೆಗೆ ಹೋದ. ಅಲ್ಲಿ ಹೋಗ್ಬಿಟ್ಟ ಗೋಪಿಕಾಚಿಯರೊಡನೆ ಆಟ ಆಡ್ತಾ ಹಾಲು ಕುಡಿತಿದ್ದಂತೆ ಕೃಷ್ಣ. ಇಲ್ಲಿದ್ದಾನೆ ಅಂದ್ಮೇಲೆ ಪಕ್ಕದಲ್ಲಿ ತಕ್ಷಣ ಹೋದ್ರೆ ಅಲ್ಲಿ ಸಿಗಲ್ಲ ಅಂತ ಅಲ್ಲೋದ್ನಂತೆ. ಅಲ್ಲೋದ್ ನೋಡಿದ್ರೆ ಅವಳ ಜೊತೆ ಆಟ ಆಡ್ಕೊಂಡು ಜೊತೆಗಳನ್ನ ಮಾಡ್ಕೊಂಡು ತಿಂಡಿ ತಿಂತಾ ಇದ್ದಂತೆ. ಹಿಂಗೆ ಅದದೇ ವೇಳೆಯಲ್ಲಿ ಹೆಂಗಿರಬೇಕು ಎಲ್ಲಾ ಗೋಪಿಕಾಚಿಯರು ಬಂದು ಕೃಷ್ಣ ಇದ್ದಂತೆ. ಇನ್ನೊಂದು ಮನೆಗೆ ಹೋದಾಗ ಊಟ ಮಾಡ್ತಾ ಇದ್ದಂತೆ. ಇನ್ನೊಂದು ಕಡೆ ಗಿಡದಲ್ಲೇ ಹಾಕೊಂಡು ಉಯ್ಯಕ್ಕೆ ಬಂದಂತೆ ನಾದ ಬಂದಂತೆ. ಆ ರೀತಿಯಾಗಿ ಒಂದು ತಮಾಷೆನ ಹೇಳ್ತಾರೆ, ಮಾಯನೈ. ಇವನು ಗೋಪಿಕಾಸಿಯರೊಳಗೆ ಅವರೊಂದಿಗೆ ನಾಟ್ಯವನ್ನ ಆಡಬೇಕಾದ್ರೆ ಕೂಡ ರಾಸಲೀಲೆಯಲ್ಲಿ ಪ್ರತಿಯೊಂದು ಗೋಪಿಕೆಯ ಜೊತೆಯಲ್ಲಿಯೂ ಕೃಷ್ಣ ಇರ್ತಾ ಇದ್ದಾರೆ. ಪ್ರತಿಯೊಬ್ಬರು ಅವನ ಅನುಭವವನ್ನ ಪಡಿತಾ ಇದ್ರಂತೆ. ಆ ರೀತಿಯಾದ ಅನುಭವವನ್ನು ನಾವು ಪಡಿಬೇಕು ಅಂತ ಇಲ್ಲಿ ಹೇಳಿ ಗೋದೆ ನಮಗೆ ತೋರ್ಸ್ಕೊಟ್ಟಿದ್ದಾಳೆ. ಈ ಪಾಶುರವನ್ನ ತಿರುಮಂಗೈ ಆಳ್ವಾರರಿಗೆ ಸಮರ್ಪಣೆಯನ್ನ ಮಾಡಿದ್ದಾರೆ. ಎಲ್ಲೇ ಇಳಕಿಳಿಗೆ ಅವರದ್ದು ಗಿಳಿ ಎನ್ನುವ ಪಾಶುರಗಳನ್ನು ಬರುತ್ತೆ. ಹಾಗಾಗಿ
ಯಾಕೆಂದರೆ ಬಹಳಷ್ಟು ಸಮಯ ಹಿಡಿಯುತ್ತೆ ಅವರ ಕತೆ ಕೂಡ. ಅದಕ್ಕೆ ಯಾರಿಗೆ ಸಮರ್ಪಣೆ ಅಂತ ಹೇಳಿ ಅಲ್ಲಿಗೆ ನಾನು ನಿಲ್ಲಿಸ್ತಾ ಇದ್ದೀನಿ. ಮೊದಲು ಪಾಶುರ ಸಂಧಾನವನ್ನು ಮಾಡಿ ಅವತ್ತಿನ ದಿನ ಬುಧವಾರ, ನಂತರದಲ್ಲಿ ನಮ್ಮ ಹಿಮಗಿ ಆಳ್ವಾರ ಕಥೆಯನ್ನು ನಾವು ಕೇಳೋಣ. ಈ ಪಾಶುರಕ್ಕೆ ಮಂಗಳಾಶಾಸನವಾಗಿ ಎಲ್ಲ